ಇವತ್ತು ಅಹಮದಾಬಾದ್ನಲ್ಲಿ ವಿಮಾನವೊಂದು ಪತನವಾಗಿದೆ. ಮಹಾ ದುರಂತ ಸಂಭವಿಸಿದೆ. 200ಕ್ಕೂ ಹೆಚ್ಚು ಮಂದಿ ಅದರಲ್ಲಿ ಪ್ರಯಾಣವನ್ನು ಮಾಡ್ತಾ ಇದ್ರು. ಆ 242 ಮಂದಿ ಕೂಡ ಸಾವಿಗೀಡಾಗಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ವಿಮಾನದ ಪ್ರಯಾಣ ಅಂದ ಸಂದರ್ಭದಲ್ಲಿ ಇಂಥ ದುರಂತಗಳು ಯಾವ ಕಾರಣಕ್ಕೆ ನಡೆಯುತ್ತೆ ಮತ್ತು ಕಟ್ಟಕಡೆಯ ಮುನ್ಸೂಚನೆ ಅನ್ನೋದು ಲಭ್ಯವಾಗುವುದಿಲ್ವ, ಹೀಗೆ ಎಲ್ಲ ಆಯಾಮದಲ್ಲೂ ಕೂಡ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಇದುವೇ ಈ ಹೊತ್ತಿನ ವಿಶೇಷ ವಿಮಾನ ಪತನ ಮಹಾ ದುರಂತ. ಅಹಮದಾಬಾದ್ನಿಂದ ಲಂಡನ್ಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಂತಹ ವಿಮಾನ ಅದು. ಒಟ್ಟು 242 ಮಂದಿ ಪ್ರಯಾಣವನ್ನು ಬೆಳೆಸ್ತಾ ಇದ್ರು. ಟೇಕ್ ಆಫ್ ಆದ ಬೆನ್ನಲ್ಲೇ ವಿಮಾನದ ಪತನವಾಗಿದೆ. ಗುಜರಾತ್ನ ಅಹಮದಾಬಾದ್ನಲ್ಲಿ ವಿಮಾನ ಪತನಗೊಂಡಿದೆ. ಟೇಕ್ ಆಫ್ ಆದ ಬೆನ್ನಲ್ಲೇ ಏರ್ ಇಂಡಿಯಾ ವಿಮಾನ ಪತನ. ಘಟನೆಯಲ್ಲಿ ಎಲ್ಲ 242 ಮಂದಿ ಸಾವಿಗೀಡಾಗಿದ್ದಾರೆ ಎನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ವಿಮಾನದಲ್ಲಿದ್ದ 242 ಮಂದಿಯ ದಾರುಣ ಅಂತ್ಯವಾಗಿದೆ. ಅಹಮದಾಬಾದ್ ಪೊಲೀಸ್ ಕಮಿಷನರ್ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಅಹಮದಾಬಾದ್ನಿಂದ ಲಂಡನ್ಗೆ ತೆರಳಬೇಕಿದ್ದಂತಹ ವಿಮಾನ ಅದು. 242 ಮಂದಿ ಪ್ರಯಾಣಿಕರಿದ್ದಂತಹ ಏರ್ ಇಂಡಿಯಾ ವಿಮಾನದಲ್ಲಿದ್ದಂತಹ 169 ಭಾರತೀಯ ಪ್ರಯಾಣಿಕರು. ಅಂದರೆ ಆ ವಿಮಾನದಲ್ಲಿ ಯಾರ್ಯಾರು ಪ್ರಯಾಣ ಮಾಡ್ತಿದ್ರು ಅನ್ನುವಂಥ ಮಾಹಿತಿಯನ್ನು ನೋಡ್ತಾ ಹೋಗೋದಾದರೆ 169 ಭಾರತೀಯ ಪ್ರಯಾಣಿಕರಿದ್ರು. ತಾಂತ್ರಿಕ ದೋಷದಿಂದ ಈ ದುರ್ಘಟನೆ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ಈ ದುರಂತಕ್ಕೆ ಸಂಬಂಧಪಟ್ಟಂತೆ ಗಣ್ಯಾತಿಗಣ್ಯರು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ವಿಮಾನದ ಅವ್ಯವಸ್ಥೆಯ ಬಗ್ಗೆ ಹಲವು ಪ್ರಯಾಣಿಕರು ಮಾತಾಡಿದ್ದಾರೆ. ದೆಹಲಿಯಿಂದ ಅಹಮದಾಬಾದ್ಗೆ ಅದೇ ವಿಮಾನದಲ್ಲಿ ಪ್ರಯಾಣವನ್ನು ಬೆಳೆಸಿದವರು ಕೂಡ ಆ ವಿಮಾನದ ಅವ್ಯವಸ್ಥೆಯ ಬಗ್ಗೆ ಮಾತಾಡಿದ್ದಾರೆ. ನೋಡಿ, ಬಹಳ ಮುಖ್ಯವಾಗಿ ವಿಮಾನಯಾನ ಅಂದಾಗ ಗಟ್ಟಿ ಗುಂಡಿಗೆ ಬೇಕು. ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗ್ಬೋದು. ಬಹುತೇಕ ಅಂಥ ಅನಾಹುತಗಳು ಸಂಭವಿಸುವುದಿಲ್ಲ. ನೋಡಿ, ಪತನ ಆದ A1171 ಈ ವಿಮಾನದಲ್ಲಿ ಆಕಾಶನವರು ಪ್ರಯಾಣವನ್ನು ಬೆಳೆಸಿರ್ತಾರೆ. AI171 ವಿಮಾನದಲ್ಲಿ ಆಕಾಶನವರು ಬಂದಿರ್ತಾರೆ. 2 ಗಂಟೆ ಮೊದಲು ಡೆಲ್ಲಿಯಿಂದ ಆ ವಿಮಾನ ಬಂದಿರುತ್ತೆ. ವಿಮಾನದಲ್ಲಿರುವಂಥ TV, ಲೈಟ್, ರಿಮೋಟ್ ನಾಟ್ ವರ್ಕಿಂಗ್, ಯಾವುದು ಕೂಡ ವರ್ಕ್ ಆಗ್ತಾ ಇಲ್ಲ. ಅವ್ಯವಸ್ಥೆಯ ಬಗ್ಗೆ ಆಕಾಶ್ ವಾತ್ಸಾನವರು ವಿಡಿಯೋವನ್ನು ಕೂಡ ಮಾಡಿದ್ದಾರೆ. ನೋಡಿ, ಆ ವಿಮಾನ ಹೇಗೆ ಪತನವಾಗುತ್ತೆ ಅನ್ನೋದು ನೀವು ನೋಡ್ತಾ ಇದ್ದೀರಿ. ದೃಶ್ಯಗಳು ನಿಜಕ್ಕೂ ಕೂಡ ಎಂಥವರ ಎದೆ ಝಲ್ಲನತೆ ಅಂಥ ದೃಶ್ಯ. 242 ಮಂದಿ ಪ್ರಯಾಣವನ್ನು ಬೆಳೆಸ್ತಾ ಇದ್ರು. ಆ ವಿಮಾನ ಹಿಂಗೆ ಪತನ ಆಗುತ್ತೆ ಅಂತ ಯಾರೂ ಕೂಡ ಊಹೆ ಮಾಡಿರಲಿಕ್ಕೆ ಸಾಧ್ಯ ಇಲ್ಲ. ತಾಂತ್ರಿಕ ದೋಷದಿಂದ ಈ ಘಟನೆ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ಇಲ್ಲಿ ಮತ್ತೊಂದು ಅಂಶವನ್ನು ಗಮನಿಸಬೇಕು. ಯಾವಾಗ ಈ ವಿಮಾನ ಅಪಾಯದಲ್ಲಿದೆ, ತಾಂತ್ರಿಕ ದೋಷ ಉಂಟಾಗಿದೆ, ಆ ಸಂದರ್ಭದಲ್ಲಿ ಪೈಲಟ್ ಒಂದು ಕೂಗು ಹಾಕ್ತಾರೆ. ಏನದು? ಮೇಡೇ 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 ಅಂಥೇಳಿ. ಅಂದರೆ ಅದೊಂದು ಪ್ರೋಟೋಕಾಲ್ ಆಗಿಬಿಟ್ಟಿದೆ. ಇಫ್ ಎನಿ ಎಮರ್ಜೆನ್ಸಿ, ಯಾವುದಾದ್ರೂ ಒಂದು ತುರ್ತು ಪರಿಸ್ಥಿತಿ ಎದುರಾಯಿತು ಅನ್ನೋದಾದರೆ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ಈ ಮೇಡೇ ಮೇಡೇ ಅಂಥೇಳಿ ಕರೀತಾರೆ. ಸೊ ಇದು ಫ್ರೆಂಚ್ ಪದ, ಮೈಡರ್ನಿಂದ ಬಂದಿರುವಂಥದ್ದು. ಇದರ ಅರ್ಥ ಹೆಲ್ಪ್ ಮೀ ಅಂಥೇಳಿ. ಬಟ್ ಅಂಥ ಸಂದರ್ಭದಲ್ಲಿ ಯಾರೂ ಕೂಡ ಹೆಲ್ಪ್ ಮಾಡೋದಕ್ಕೆ ಆಗಲಿಲ್ಲ. ಅಂತಹ ಒಂದು ದುರ್ಘಟನೆ ನಡೆದು ಹೋಗಿದೆ. ನೋಡಿ, 1920ರಲ್ಲಿ ಈ ಮೇಡೇ ಅಂತ ಕೂಗುವಂತಹ ಒಂದು ಪ್ರಕ್ರಿಯೆ ಅನ್ನೋದು ಆರಂಭ ಆಗುತ್ತೆ. ಯಾಕಂದರೆ ಗ್ಲೋಬಲ್ ಲೆವೆಲಲ್ಲಿ ಆ ಹೆಲ್ಪ್ ಮೀ ಅನ್ನುವಂಥ ಕಾಂಟೆಕ್ಸ್ಟ್ ಏನಿದೆ ಅದನ್ನು ಲಾಸ್ಟ್ ಮೂಮೆಂಟಲ್ಲಿ ಹೇಳುವಂಥದ್ದು. ಅದು ಗ್ಲೋಬಲ್ ವೈಸ್ ನಾವು ನೋಡೋದಾದರೆ ಪ್ರೋಟೋಕಾಲ್ ಆಗಿದೆ. ರೈಟ್ ನಾವು ನೀವೇನು ದೃಶ್ಯ ನೋಡ್ತಾ ಇದ್ದೀರಿ ನೋಡಿ, ವಿಮಾನ ಪತನವಾದ ಸಂದರ್ಭದಲ್ಲಿ ಆಗಿರುವಂತಹ ದಾರುಣ ದೃಶ್ಯಗಳು. 242 ಮಂದಿ ಸಾವಿಗೀಡಾಗಿದ್ದಾರೆ.
AI-171 ಈ ವಿಮಾನ ಪತನಗೊಂಡಿದೆ. ಇದೇ ವಿಮಾನದಲ್ಲಿ ಈ ಹಿಂದೆ ಪ್ರಯಾಣವನ್ನು ಮಾಡಿದಂತಹ ಆಕಾಶ್ ವಾತ್ಸಾ ಅನ್ನೋರು ಆ ವಿಮಾನಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಅವ್ಯವಸ್ಥೆಯ ಕುರಿತಂತೆ ವಿಡಿಯೋವೊಂದನ್ನು ಮಾಡಿದ್ದಾರೆ. ಅಂದರೆ ಈ ವಿಮಾನ ಪತನ ಆಯಿತು ನೋಡಿ, ಅದಕ್ಕೂ ಪೂರ್ವದಲ್ಲಿ 2 hours ಬಿಫೋರ್ ಅವರು ಅದರಲ್ಲಿ ಟ್ರಾವೆಲ್ ಮಾಡಿರ್ತಾರೆ, ಅಲ್ಲಿನ ಅವ್ಯವಸ್ಥೆಯನ್ನು ನೋಡಿದ್ದಾರೆ, ಅದನ್ನ ವಿಡಿಯೋ ಕೂಡ ಮಾಡಿಕೊಂಡಿದ್ದಾರೆ. ಸೊ ಆ ದೃಶ್ಯಾವಳಿಯನ್ನು ಕೂಡ ಒಂದ್ಸಲ ನೋಡೋಣ ಬನ್ನಿ. We are almost about to taxi, but this AC is not working. Look at everyone, and it's so many people. They are using these magazines. AC is not working at all. And as usual, your TV screens are also not working. Neither this button for calling the cabin crew. Nothing is working. Nothing. Not even the light is working. See, this is what you are providing, and as usual, that is why Air India is considered as one of the worst airlines in the world. AC is still not working, and today it is very, very, very hot in Delhi. See, and it's a Dreamliner 787. See, I'm sweating like hell. And we are here for the last 15 minutes, nothing happening. Remote isn't working, nothing is. And as usual, the map, the in-flight entertainment is not working. Leave in-flight entertainment. Cabin crew to landing stations. If I talk about this light, it is also not working. AI-171 ಈ ಒಂದು ವಿಮಾನದ ಪರಿಸ್ಥಿತಿ ಹೆಂಗಿದೆ, ಅವ್ಯವಸ್ಥೆಗಳು ಯಾವ ರೀತಿ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ ಆಕಾಶ್ ಅವರು ಮಾಡಿರುವಂತಹ ಒಂದು ವಿಡಿಯೋ ರೆಕಾರ್ಡ್ ನೀವು ಗಮನಿಸಿದ್ರಿ. ಅವ್ಯವಸ್ಥೆಗಳ ಆಗ್ರ ಆಗಿಬಿಟ್ಟಿದೆ ನೋಡಿ. ಇದರ ನಡುವೆ ತಾಂತ್ರಿಕ ದೋಷದಿಂದ ಆಗಿರುವಂತಹ ಬಹುದೊಡ್ಡ ಅನಾಹುತ, ಇದು ದುರಂತ ಸಂಭವಿಸಿದೆ. ಬಟ್ ಒಂದು ವಿಮಾನ ಅಂತ ಸಂದರ್ಭದಲ್ಲಿ ಸುಸಜ್ಜಿತವಾಗಿರಬೇಕು, ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕಲ್ಪಿಸಿ ಕೊಡಬೇಕು. ಬಟ್ ಈ ದೃಶ್ಯವನ್ನು ನೋಡಿದ್ರೆ ಯಾವ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿ ಕೊಟ್ಟಿಲ್ಲ ಅನ್ನೋದು ಸ್ಪಷ್ಟವಾಗುತ್ತೆ. ನೀವು ಗಮನಿಸ್ಬೋದು, 242 ಮಂದಿ ಈ ಒಂದು ದುರಂತದಲ್ಲಿ ಪ್ರಾಣವನ್ನು ತೆತ್ತಿದ್ದಾರೆ. ಅಹಮದಾಬಾದ್ನಿಂದ ಲಂಡನ್ಗೆ ಹಾರ್ತಾ ಇದ್ದಂತಹ ಏರ್ ಇಂಡಿಯಾ ವಿಮಾನ AI-171 ಅಹಮದಾಬಾದ್ ವಿಮಾನ ನಿಲ್ದಾಣದ ಬಳಿಯೇ ಟೇಕಪ್ ಆದ ವಿದಿನ್ ಫ್ಯೂ ಮಿನಿಟ್ಸ್ ಆಗಲೇ ಪತನಗೊಂಡಿರುವಂಥದ್ದು. 242 ಪ್ರಯಾಣಿಕರಿದ್ದಂತಹ ವಿಮಾನ ಅದು ಮೇಘನಿ ನಗರ ಇಲ್ಲಿ ಟೇಕ್ ಆಫ್ ಆದ ಸ್ವಲ್ಪ ಹೊತ್ತಿನಲ್ಲೇ ಪತನಗೊಂಡಿದೆ. ಅಪಘಾತದ ಆ ದೃಶ್ಯ ಎಂಥವರನ್ನು ಕೂಡ ಭಯಭೀತಗೊಳಿಸುತ್ತೆ. ಬಹಳ ನೋವಾಗುತ್ತೆ ಆ ದೃಶ್ಯವನ್ನು ನೋಡಬೇಕಾದ್ರೆ. ಸಂಪೂರ್ಣ ಭಸ್ಮ ನೋಡಿ, ಅಪಘಾತದ ಸ್ಥಳದಿಂದ ದಟ್ಟ ಹೊಗೆ, ಇದೆಲ್ಲವನ್ನು ಕೂಡ ನೀವು ಆ ದೃಶ್ಯದಲ್ಲಿ ನೋಡ್ಬೋದು. ರೈಟ್ ನಾವು ಇನ್ನೇನು ದೃಶ್ಯ ನೋಡ್ತಾ ಇದ್ದೀರಿ, ಅದು ಆ ವಿಮಾನದ ಅವ್ಯವಸ್ಥೆ ಯಾವ ರೀತಿ ಇದೆ ಅಂಥೇಳಿ ನೋಡಿ. ಇದೆಲ್ಲದರ ಜೊತೆಗೆ ಅಗ್ನಿಶಾಮಕ ದಳ ಸೇರಿದಂತೆ ತುರ್ತು ಪರಿಸ್ಥಿತಿಯ ತಂಡಗಳು ಏನಿರ್ತವೆ ಅವೆಲ್ಲವೂ ಕೂಡ ಇಮಿಡಿಯೇಟಾಗಿ ಸ್ಥಳಕ್ಕೆ ಬರ್ತವೆ, ಕಾರ್ಯಾಚರಣೆಯನ್ನು ನಡೆಸ್ತಾರೆ. ಬಹುತೇಕ 242 ದೇಹಗಳು ಕೂಡ ಸುಟ್ಟು ಭಸ್ಮ ಆಗಿದೆ. ನೀವು ಒಂದು ಭಾಗದ ದೃಶ್ಯ ನೋಡ್ತಾ ಇದ್ರಿ, ಅದು ಮೇಘನಿ ನಗರದ ದೃಶ್ಯ ನೋಡಿ. ಆ ವಿಮಾನ ಹೆಂಗೆ ಲ್ಯಾಂಡ್ ಆಗುತ್ತೆ ಅಂತ ಅಂದ್ಕೊಂಡ್ರು ಕೂಡ ಲ್ಯಾಂಡ್ ಆಗ್ತಾ ಇದ್ದಂಗೆ ಟೇಕ್ ಆಫ್ ಆಗಿದ್ದು ವಿದಿನ್ ಫ್ಯೂ ಮಿನಿಟ್ಸ್ ಆಗಿರುವಂಥ ಘಟನೆ ಇದು. ಸಂಪೂರ್ಣ ಭಸ್ಮ ನೋಡಿ, ಸಂಪೂರ್ಣ ಭಸ್ಮ ಆಗಿದೆ. ಸೊ ಅಲ್ಲಿನ ಮತ್ತೊಂದು ದೃಶ್ಯ ನೀವೇನು ಎಕ್ಸ್ಕ್ಲೂಸಿವ್ ಫುಟೇಜ್ ನೋಡ್ತಾ ಇದ್ದೀರಿ, ಯಾವಾಗ ಆ ವಿಮಾನ ಪತನಗೊಂಡು ಕೆಳಗೆ ಬೀಳುತ್ತೆ ಆ ಸುತ್ತಮುತ್ತಲ ಜಾಗ ನೋಡಿ, ಅದು ಕೂಡ ಬಹುತೇಕ ಭಸ್ಮವಾಗಿ ಹೋಗಿದೆ. ಇದೆಲ್ಲದ್ರ ಜೊತೆಗೆ ನೋಡಿ, ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಕೂಡ ವಿಮಾನದಲ್ಲಿದ್ದರು ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಕಳೆದ 5 ವರ್ಷಗಳ ಅವಧಿ ಅಂತ ನಾವು ತಗೊಳ್ತಾ ಹೋಗೋದಾದರೆ 5 ವರ್ಷಗಳಲ್ಲಿ ಮೊದಲ ವಿಮಾನ ಅಪಘಾತ ಇದು ಅಥವಾ ಪತನಗೊಂಡಿರುವುದು. 2020ರಲ್ಲಿ ಕೋಝಿಕೋಡ್ನಲ್ಲಿ ಕೊನೆಯ ವಿಮಾನ ಅಪಘಾತ ಆಗಿತ್ತು. ಅಹಮದಾಬಾದ್ನ ವಿಮಾನ ನಿಲ್ದಾಣದಲ್ಲಿ ನಡೆದ ಏರ್ ಇಂಡಿಯಾ ವಿಮಾನ ಅಪಘಾತದ ತನಿಖೆಯನ್ನು ಕೂಡ ಮಾಡುವುದಾಗಿ ಈಗಾಗಲೇ ತನಿಖಾ ಬ್ಯೂರೋ
ವಿಮಾನ ಅಪಘಾತ ತನಿಖಾ ಬ್ಯೂರೋ ಕೂಡ ಮಾಹಿತಿಯನ್ನು ಹಂಚಿಕೊಂಡಿದೆ. AAIB ವಿಮಾನ ಅಪಘಾತ ತನಿಖಾ ಬ್ಯೂರೋ ತಿಳಿಸಿದೆ, ಏರ್ ಇಂಡಿಯಾದ ಡ್ರೀಮ್ ಲೈನರ್ ಬೋಯಿಂಗ್ 787 ವಿಮಾನದಲ್ಲಿ 12 ಸಿಬ್ಬಂದಿ ಸೇರಿದಂತೆ 242 ಜನ ಇದ್ದರು. ನೋಡಿ, ಇದೆಲ್ಲದರ ಜೊತೆಗೆ ನಾವು ಗಮನಿಸಬೇಕು, ಆಕಾಶ್ ವಾತ್ಸ ಇವರೇನಿದ್ದಾರೆ ಅವರು ಇದೇ ವಿಮಾನದಲ್ಲಿ 2 ಅವರ್ಸ್ ಬಿಫೋರ್ ಟ್ರಾವೆಲ್ ಮಾಡಿದ್ದಾರೆ. ಡೆಲ್ಲಿಯಲ್ಲಿ ಬೇಕಾದಷ್ಟು ಬಿಸಿ ಇದೆ, ಸೆಕೆಯ ವಾತಾವರಣ ಇದೆ. ನೋಡಿ, AC ವರ್ಕ್ ಆಗ್ತಿಲ್ಲ ಅಂತ ಆ ಕ್ಷಣದ ಸಮಸ್ಯೆಯ ಬಗ್ಗೆ ಹೇಳಿದ್ರು. ಬಟ್ ನೋಡಿ, ಆ ವಿಮಾನವೇ ಪತನಗೊಂಡಿದೆ, ಸಂಪೂರ್ಣ ಸುಟ್ಟು ಭಸ್ಮ ಆಗೋಗಿದೆ. ಹಾಗಾದರೆ ಇಂಥ ವಿಮಾನ ಸಂಚಾರ ಅಂದ ಸಂದರ್ಭದಲ್ಲಿ ಯಾವ ಕಾರಣಕ್ಕೆ ತಾಂತ್ರಿಕ ದೋಷಗಳು ಉಂಟಾಗಬಹುದು? ವಿಮಾನ ಹಾರಾಟ ಅಂದಾಗ ನೋಡಿ, ಯಾವುದೇ ವಿಮಾನ ಹಾರಾಟದ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿಯಲ್ಲಿ ಏನು ಮಾಡಬೇಕು, ಆ ಕ್ಷಣಕ್ಕೆ ಏನು ಮಾಡಬೇಕು, ಇಮಿಡಿಯೇಟ್ ಲ್ಯಾಂಡಿಂಗ್ ಇರ್ಬೋದು, ಹೀಗೆ ಹಲವಾರು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರೆ. ಅದೆಂತೆಂಥದ್ದೋ ಕ್ಲಿಷ್ಟಕರ ಸನ್ನಿವೇಶದಲ್ಲೂ ಕೂಡ ಪೈಲಟ್ ಸಮಯ ಪ್ರಜ್ಞೆಯಿಂದ ಇಂಥ ದುರಂತಗಳನ್ನು ತಪ್ಪಿಸಿದ್ದನ್ನು ಕೂಡ ನಾವು ನೆನಪು ಮಾಡ್ಕೊಳ್ತೀವಿ. ಅಂತಹ ಒಂದು ಹಲವಾರು ಘಟನೆಗಳು ನಡೆದಿದೆ. ಆದರೆ ಈ ಒಂದು ಘಟನೆಯಲ್ಲಿ ನೋಡಿ 242 ಮಂದಿ ಪ್ರಾಣ ತೆತ್ತಿದ್ದಾರೆ. ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ತಾಂತ್ರಿಕ ದೋಷದಿಂದ ಪ್ರಯಾಣಿಕರನ್ನು ಹೊತ್ತೊಯ್ತಾ ಇದ್ದಂತಹ ಏರ್ ಇಂಡಿಯಾ ವಿಮಾನ ಪತನಗೊಂಡಿದೆ. ನೋಡಿ, ಈಗಾಗಲೇ 242 ಮಂದಿ ಸಾವಿಗೀಡಾಗಿದ್ದಾರೆ ಎನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ನೋಡಿ, ಇದರಲ್ಲಿ 10 ಮಕ್ಕಳು ಕೂಡ ಇದ್ದರು ಅನ್ನುವಂಥ ಮಾಹಿತಿ ಇದೆ. 169 ಭಾರತೀಯರು ಕೂಡ ಇದ್ದರು ಅನ್ನುವಂಥ ಮಾಹಿತಿ ಇದೆ. ಈ ವಿಮಾನ ದುರಂತಕ್ಕೆ ಸಂಬಂಧಪಟ್ಟಂತೆ AICC ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ ಖರ್ಗೆ ಮಾತಾಡಿದ್ದಾರೆ. ಬನ್ನಿ ನೋಡೋಣ. ಜಸ್ಟ್ ಕಾಂಪೌಂಡ್ ಹೊರಗಡೆ ಮತ್ತು ಜನ ಎಲ್ಲಿ ವಾಸ ಮಾಡ್ತಾ ಇದ್ದಾರೋ ಅಲ್ಲೇ ಅದನ್ನು ಬಿದ್ದು ಅಲ್ಲಿ ಬೆಂಕಿ ಹತ್ತಿ ಸುಮಾರು ಜನ ಅದನ್ನು ತೀರ್ಕೊಂಡು ಹೋಗಿದ್ದಾರೆ. ಈಗಾಗಲೇ ನಾನು ಅದಕ್ಕೆ ಟ್ವೀಟು ಕೂಡ ಮಾಡಿದ್ದೀನಿ, ಮೆಸೇಜು ಕಳಿಸಿದ್ದೇನೆ. ಆದರೆ ಇದು ದೊಡ್ಡ ದುರಂತ. ನಮಗೆ ನಿಜವಾಗಲೂ ಅವ್ರ ಬಗ್ಗೆ ಒಂದು ಏನು ಹೇಳಬೇಕು ಅಂತಕ್ಕಂಥದ್ದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇದು ದೊಡ್ಡ ದುರಂತ. ಅದರ ಜೊತೆಯಲ್ಲೇ ಭಾರತೀಯರು ಮತ್ತು ಹೊರದೇಶದ ಬ್ರಿಟಿಷದ ಕೆಲವು ನಾಗರಿಕರು ಕೂಡ ಅದರಲ್ಲಿ ಇದ್ದರು. ಆದರೆ ಎಕ್ಸಾಕ್ಟ್ಲಿ ಜನಸಂಖ್ಯೆ ಇನ್ನೂ ನನಗೆ ಮಾಹಿತಿ ಇಲ್ಲ. ಆದರೆ ಈಗ ಕೊಟ್ಟ ಮಾಹಿತಿ ಪ್ರಕಾರ ಸುಮಾರು 169 ಜನ ಅದರಲ್ಲಿ ತೀರ್ಕೊಂಡಿದ್ದಾರೆ, ಸತ್ತಿದ್ದಾರೆ ಅಂಥೇಳಿ ಗೊತ್ತಾಗಿದೆ. ಇದು ನಿಜವಾಗ್ಲೂ ಒಂದು ದೊಡ್ಡ ನಮ್ಮೆಲ್ಲರಿಗೆ ಅತ್ಯಂತ ದುಃಖ ಆಗಿದೆ. ನಾನು ನನ್ನ ವತಿಯಿಂದ ಕಂಡೋಲೆನ್ಸನ್ನು ಅವರಿಗೆ ಅರ್ಪಿಸ್ತೇನೆ. ಮತ್ತು ವಿಶೇಷವಾಗಿ ನಾನು ನಮ್ಮ ಪಕ್ಷದ ಅಲ್ಲಿನ ನಾಯಕರಿಗೂ ಕೂಡ ಕೇಳ್ಕೊಳ್ತೀನಿ, ಇಂಥ ದುರಂತದಲ್ಲಿ ಸತ್ತಂಥ ಜನರಿಗೆ ಏನು ಸಹಾಯ ಮಾಡಬೇಕು ಅದು ಎಲ್ಲರೂ ಕೂಡ ಕಾಂಗ್ರೆಸ್ ನೋಡಿ. ಗುಜರಾತ್ನ ಅಹಮದಾಬಾದ್ ವಿಮಾನ ನಿಲ್ದಾಣದ ಬಳಿ ಏರ್ ಇಂಡಿಯಾ ವಿಮಾನ ಪತನಗೊಂಡಿದ್ದು ವಿಮಾನದಲ್ಲಿದ್ದ ಅಷ್ಟು ಮಂದಿ ಸಾವನ್ನಪ್ಪಿದ್ದಾರೆ ಎನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ನೋಡಿ, ವಿಮಾನ ಗುಜರಾತ್ನ ಅಹಮದಾಬಾದ್ ವಿಮಾನ ನಿಲ್ದಾಣದಿಂದ ಲಂಡನ್ಗೆ ತೆರಳುತ್ತಾ ಇತ್ತು. ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ಆಗಿರುವಂತಹ ದುರ್ಘಟನೆ ಇದು. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ನರೇಂದ್ರ ಮೋದಿ ಸಂತಾಪವನ್ನು ಸೂಚಿಸಿದ್ದಾರೆ. ಅಹಮದಾಬಾದ್ನಲ್ಲಿ ಸಂಭವಿಸಿದ ವಿಮಾನ ದುರಂತ ನಮ್ಮನ್ನು ದಿಗ್ಭ್ರಮೆಗೊಳಿಸಿದೆ. ಪದಗಳಿಗೆ ಮೀರಿದ ಹೃದಯ ವಿದ್ರಾವಕ ಘಟನೆ ಇದು.
ಸಂತ್ರಸ್ತರಿಗೆ ಅಗತ್ಯ ನೆರವು ಒದಗಿಸುವ ಬಗ್ಗೆ ಸಚಿವರು ಮತ್ತು ಅಧಿಕಾರಿಗಳೊಂದಿಗೆ ನಿರಂತರವಾಗಿ ನಾನು ಸಂಪರ್ಕದಲ್ಲಿದ್ದೇನೆ ಅಂತ ಟ್ವೀಟ್ ಖಾತೆಯ ಮೂಲಕ ಸದ್ಯದ ಈ ಅವಘಡಕ್ಕೆ ಸಂಬಂಧಪಟ್ಟಂತೆ ನರೇಂದ್ರ ಮೋದಿ ಟ್ವೀಟ್ ಕೂಡ ಮಾಡಿದ್ದಾರೆ. ಇನ್ನು ಅಹಮದಾಬಾದ್ನ ಏರ್ ಇಂಡಿಯಾ ವಿಮಾನ ಅಪಘಾತದ ನಂತರ ಪ್ರಧಾನಿ ನರೇಂದ್ರ ಮೋದಿ ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡು ಅವರೊಂದಿಗೆ ಮಾತನಾಡಿ ಪರಿಸ್ಥಿತಿಯ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಇದರ ಜೊತೆಗೆ ಕಾರ್ಯಾಚರಣೆ ಕೂಡ ಮುಂದುವರೆದಿದೆ. ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ತಂಡ ಅಂದರೆ NDRFನ 6 ತುಕಡಿ, ಗಡಿ ಭದ್ರತಾ ಪಡೆಯ BSF 2 ತುಕಡಿಗಳು ಸ್ಥಳಕ್ಕೆ ಆಗಮಿಸಿದ್ದಾವೆ ಅನ್ನೋದು ಸದ್ಯಕ್ಕಿರುವಂತಹ ಮಾಹಿತಿ. ರೈಟ್, ಇದಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ವಿಶ್ವವಿದ್ಯಾಲಯ ಭೌತಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿರುವಂತಹ ಪ್ರೊಫೆಸರ್ ವಿಜಯ್ ಕುಮಾರ್ ದೊಡ್ಮನಿ ಅವರು ಝೂಮ್ನಿಂದ ಕನೆಕ್ಟ್ ಆಗಿದ್ದಾರೆ. ಸರ್ ನಮಸ್ಕಾರ. ಮೇಡಮ್ ನಮಸ್ತೆ. ರೈಟ್ ಸರ್, ಹೇಳಿ ಸರ್, ಈ ವಿಮಾನ ದುರಂತದ ಬಗ್ಗೆ ಮೊದಲ ಪ್ರತಿಕ್ರಿಯೆ. ಮೇಡಮ್, ಇದು ತುಂಬಾ ಒಂದು ಆಘಾತಕಾರಿ ಘಟನೆ, ಒಂದು ದೊಡ್ಡ ದುರಂತ ಇದು. 242 ಜನ ಸಾವು ಅಂತಂದ್ರೆ ನಿಜವಾಗ್ಲೂ ನಾವೆಲ್ಲ ತುಂಬಾ ದುಃಖ ಪಡುವಂತ ಘಟನೆ ಇದು. ಹಾಗಾಗಿ ನನಗೆ ಈ ಸಂದರ್ಭದಲ್ಲಿ ಅವರ ಎಲ್ಲ ಒಂದು ನೋವಿಗೆ ದೇವರು ಫ್ಯಾಮಿಲಿ ಅವರಿಗೆ ನೆರವು ನೀಡಲಿ ಅಂತ ಹೇಳಿ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಒಂದು ಪದ ಬಳಸ್ಬಿಡ್ತೀವಿ ಸರ್, ತಾಂತ್ರಿಕ ದೋಷದಿಂದ ಈ ಘಟನೆ ಸಂಭವಿಸಿದೆ ಅಂತ ಹೇಳಿ. ಸರ್, ವಿಮಾನಯಾನ ಅಂದ ಸಂದರ್ಭದಲ್ಲಿ ತಾಂತ್ರಿಕ ದೋಷಗಳು ಅಂದರೆ ಯಾವ್ಯಾವ ರೀತಿ ದೋಷಗಳಿಂದ ಇಂಥ ಒಂದು ದುರ್ಘಟನೆಗಳು ಸಂಭವಿಸಬಹುದು ಸರ್? ಮೇಡಮ್, ಅಲ್ಲಿ ಸುಮಾರು ಇಟ್ ಈಸ್ ಏರ್ಕ್ರಾಫ್ಟ್ ಅಂದ್ರೆ ಇಟ್ಸ್ ಅನ್ ಅಸೆಂಬ್ಲಿ ಆಫ್ ಸೋ ಮೆನಿ ಕಾಂಪೊನೆಂಟ್ಸ್, ಸೆಮಿ ಕಂಡಕ್ಟರ್ ಹಿಡಿದು ಸಾಫ್ಟ್ವೇರ್ ಹಿಡಿದು ಮೆಕ್ಯಾನಿಕಲ್ ಹಿಡಿದು, ಸೊ ಇವೆಲ್ಲದರ ಒಂದು ಸಂಯೋಜನೆಯಿಂದ ನಡೆಯುವಂತ ಒಂದು ಕೆಲಸ ಅದು. ಹಾಗಾಗಿ ಇದರಲ್ಲಿ ಇವಾಗ ಸದ್ಯಕ್ಕೆ ಈ ಮಟ್ಟದಲ್ಲಿ ನಾವು ಯಾವ ಕಾಂಪೊನೆಂಟ್ ಅಲ್ಲಿ ಏನು ವ್ಯತ್ಯಾಸ ಆಗಿದೆ ಅಂತ ಹೇಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಬಿಕಾಸ್ ಅದು ಮುಂದೆ ಅದು ಒಂದು ಪರೀಕ್ಷೆಗೆ ಒಳಪಟ್ಟು ಅದ್ರ ಫಲಿತಾಂಶ ಗೊತ್ತಾಗ್ತದೆ. ಹಿಂದೆ ನಾನು ಕೂಡ ಏರ್ ಇಂಡಿಯಾದಲ್ಲಿ ನಾನು ಟ್ರಾವೆಲ್ ಮಾಡಿದ್ದೀನಿ ಮೇಡಮ್. ಅಲ್ಲೂ ಕೂಡ ನಾನು ಟ್ರಾವೆಲ್ ಮಾಡಿದಾಗ್ಲೂ ಕೂಡ ಸಮಸ್ಯೆ ಇತ್ತು. ದಿ ಫ್ಲೈಟ್ ಮಧ್ಯದಲ್ಲೇ ನಿಲ್ಸಿದ್ರು, ದೆನ್ ಬ್ಯಾಂಕಾಕ್ ಅಲ್ಲಿ ನಿಂತ್ಕೊಂಡು ಮತ್ತೆ ಫ್ಲೈಟ್ ಎಲ್ಲ ಕ್ಯಾನ್ಸಲ್ ಆಗಿ ದೆನ್ ಐ ಮಿಸ್ ಮೈ ಅಪಾರ್ಚುನಿಟಿ ಟು ಗೋ ಟು ಜಪಾನ್ ಫಾರ್ ಎ ಕಾನ್ಫರೆನ್ಸ್. ಈ ತರ ಏರ್ ಇಂಡಿಯಾದಲ್ಲಿ ಸ್ವಲ್ಪ ನಮ್ಗೆ ಕಂಡು ಬಂದಂತ ವೈಯಕ್ತಿಕ ಸಮಸ್ಯೆನ ಇಲ್ಲಿ ಹೇಳ್ತಾ ಇದ್ದೀನಿ. ಸರ್, ನೀವು ಟ್ರಾವೆಲ್ ಮಾಡಿದ್ದು ಯಾವಾಗ? ಈಗ ನೀವು ಕಾನ್ಫರೆನ್ಸ್ ಬಗ್ಗೆ ಹೇಳಿದ್ರಲ್ಲ, ಅದು ಯಾವಾಗ? ಲೈಕ್ ದಟ್ ವಾಸ್ 2002 ಮೇಡಮ್. 2002? ಎಸ್ ಮೇಡಮ್. 2002 ಇಂದ 25ನೇ ಇಸ್ವಿ ಸರ್, ಅವಾಗಿಂದನೇ ಇಂಥ ಸಮಸ್ಯೆಗಳಿದಾವೆ. ಹೌದು ಮೇಡಮ್. ಅಲ್ಲ ಸರ್, ವಿಮಾನ ಸಂಚಾರ ಅದು ಇದೇನೋ ರಸ್ತೆಯಲ್ಲಿ ನಾವು ಹೋಗುವಂಥದ್ದಲ್ಲ, ಏನೋ ಇಮಿಡಿಯೇಟಾಗಿ ಯಾರೋ ಅಪಘಾತ ಆಯಿತು ಅಂದ್ರೆ ಅಲ್ಲಿ ಸ್ಥಳಕ್ಕೆ ಧಾವಿಸ್ತಾರೆ ಅನ್ನುವಂಥ ಸಿಚುವೇಶನ್ ಅಲ್ಲ. ಒಂದು ಪ್ಲೇನ್ ಸರ್, ಅದು ವಿಮಾನದ ಹಾರಾಟ ಅಂದಾಗ ಒಂದು ಪೂರ್ವ ತಯಾರಿ, ಬೇಕಾದಂತಹ ವ್ಯವಸ್ಥೆಯನ್ನು ಕಲ್ಪಿಸಿಕೊಡುವಂಥದ್ದು, ಇದೆಲ್ಲ ಬಹಳ ಮುಖ್ಯ ಆಗುತ್ತೆ. ನೀವು ಹೇಳೋ 2002ರಿಂದ ಇವತ್ತಿನವರೆಗೂ ಕೂಡ ಇಂತಹ ಅವ್ಯವಸ್ಥೆಗಳಿದ್ದಾವೆ ಅಂದರೆ ಏರ್ ಇಂಡಿಯಾ ಮ್ಯಾನೇಜ್ಮೆಂಟ್ ಈ ಅವ್ಯವಸ್ಥೆ ಬಗ್ಗೆ ಏನು ಹೇಳ್ತೀರಿ? ಮ್ಯಾನೇಜ್ಮೆಂಟ್ ತುಂಬಾ ಬದಲಾವಣೆ ಮಾಡ್ಕೋಬೇಕು ಮೇಡಮ್. ಈಗ ಪ್ರೈವೇಟ್ ಕೇಟರರ್ಸ್ಗಿಂತ ಇವರು ಸ್ವಲ್ಪ ಇನ್ನು ಸರ್ವಿಸ್ ಅಲ್ಲಿ ಅಪ್ಡೇಟ್ ಆಗ್ಬೇಕು ಮೇಡಮ್. ಸುಮಾರು ಇದೆ, ಇಲ್ಲಿ ಮೀಡಿಯಾದಲ್ಲಿ ಹೇಳೋದಕ್ಕೆ ಅಷ್ಟು ಸರಿ ಹೋಗ್ಲಿಕ್ಕಿಲ್ಲ, ಬಟ್ ಸಮಸ್ಯೆಗಳಿದೆ ಅಂತ ನಾನು ಹೇಳುವಲ್ಲ ಮೇಡಮ್. ನಾನು ಸರ್ಕಾರಿ ನೌಕರನಾಗಿ ಸುಮಾರು ಸಲ ನಾನು ಏರ್ ಇಂಡಿಯಾನಲ್ಲೇ ಟ್ರಾವೆಲ್ ಮಾಡೋಂಥ ಅನಿವಾರ್ಯತೆ ಇತ್ತು, ಮಾಡಿದ್ದೀನಿ. ಬಟ್ ಈ ಸಮಸ್ಯೆ ನನಗೆ 2 ಸಲ ಜಪಾನ್ಗೆ ಹೋಗುವಾಗ್ಲೂ ಸಮಸ್ಯೆಗಳು ಡಿಲೇ ಆಗಿದೆ. ಫ್ಲೈಟ್ ವೇರ್ ಡಿಲೇಡ್, ಮತ್ತೆ ಒಂದು ಫ್ಲೈಟ್ ಕ್ಯಾನ್ಸಲ್ ಆಗಿ ದೆನ್ ಬೇರೆ ಫ್ಲೈಟ್ ಅಲ್ಲಿ ಒಂದಿನ ಬಿಟ್ಟು ಹೋಗ್ಬೇಕಾದಂತ ಪರಿಸ್ಥಿತಿ ಬಂತು ನನಗೆ 2002ರಲ್ಲಿ. ಹಾಗಾಗಿ ನೀವು ಹೇಳಿದ್ರೆ ನಾನು ಕೇಳಿಸ್ಕೊಂಡೆ. ಇಲ್ಲಿ ಟೆಕ್ನಿಕಲ್ ಸ್ನ್ಯಾಗ್ ಅಂದ್ರೆ ಏನು ತಾಂತ್ರಿಕ ದೋಷ ಇದೆಯಲ್ಲ ಮೇಡಮ್, ಇದು ತುಂಬಾ ಪರೀಕ್ಷೆಗೆ ಒಳಪಡ್ಬೇಕಾಗತ್ತೆ. ಒಂದು 240 ಜನ ಪ್ರಾಣ ಹೋಗಿದೆ ಅಂತಂದ್ರೆ ಇದು ಸಣ್ಣ ಘಟನೆ ಅಲ್ಲ, ದುರ್ಘಟನೆಯಲ್ಲಿ ದೊಡ್ಡ ದುರ್ಘಟನೆ, ರಾಷ್ಟ್ರದ ಮಟ್ಟದ ಒಂದು ದೊಡ್ಡ ದುರ್ಘಟನೆ. ನೀವೇನ್ ಹೇಳಿದ್ರೋ ನಿಮ್ಮ ವ್ಯೂಸ್ ನ ನಾನು ಎಂಡಾರ್ಸ್ ಮಾಡ್ತೀನಿ. ಸಂಬಂಧಪಟ್ಟವರು ಅದಕ್ಕೆ ಹೆಚ್ಚು ಮುಂಜಾಗ್ರತೆ ವಹಿಸ್ಬೇಕು ಅಂತ ಹೇಳಿ ನಾನು ಈ ಮೂಲಕ ತಮ್ಮ ಚಾನಲ್ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಖಂಡಿತ ಸರ್. ಸರ್, ಇದರಲ್ಲಿ ನೋಡಿ, ವಿಮಾನಯಾನ ಅಂದಾಗ ಕೇವಲ ಭಾರತಕ್ಕಷ್ಟೇ ಸೀಮಿತವಾಗಿರುವಂಥದ್ದಲ್ಲ. ಅಂದರೆ ವಿದೇಶಿ ಪ್ರಯಾಣಿಕರು ಇರ್ತಾರೆ, ಅವರು ಕೂಡ ಬೇರೆ ದೇಶದಿಂದ ಭಾರತದಿಂದ ಬೇರೆ ದೇಶಕ್ಕೆ ಹೋಗುವಂಥ ಸನ್ನಿವೇಶಗಳು
ಇದಕ್ಕೆಲ್ಲ ನಾವು ರೆಸ್ಪಾನ್ಸಿಬಲ್ ಅನ್ನುವಂಥ ಅರಿವೇ ಇಲ್ವಾ ಹಾಗಾದರೆ ಏರ್ ಇಂಡಿಯಾಗೆ ಅಂತ ನಾನು ಕೇಳೋದು. ಆ್ಯಂಡ್ ಇಟ್ ಈಸ್ ಅ ಬಿಗ್ಗೆಸ್ಟ್ ರೆಸ್ಪಾನ್ಸಿಬಿಲಿಟಿ ಅಲ್ವಾ ಸರ್? ನನಗೆ ಬಿಗ್ಗೆಸ್ಟ್ ರೆಸ್ಪಾನ್ಸಿಬಿಲಿಟಿ ಮೇಡಮ್. ಹೌದು. ಮತ್ತೆ ಇವಾಗ ದೇರ್ ಆರ್ ಸೋ ಮೆನಿ ಪ್ರೈವೇಟ್ ಕೇಟರರ್ಸ್ ಇದಾರಲ್ಲ ಮೇಡಮ್, ಅವರು ಫ್ರಾಂಚೈಸಸ್ ಇವೆ, ಅವ್ರದ್ದು ನೋಡಿ ಇವರು ಇನ್ನೂ ಸ್ವಲ್ಪ ಕಾಂಪಿಟೇಟಿವ್ ಆಗ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟ. ಕರೆಕ್ಟ್. ಸೋ ಮೆನಿ ಥಿಂಗ್ಸ್ ಆರ್ ದೇರ್. ಅಲ್ಲಿ ನೀವು ಒಂದ್ಸಲ ಪ್ರಯಾಣ ಮಾಡಿದ್ರೆ ಕೊರತೆಗಳ ಒಂದು ಲಿಸ್ಟ್ ನೀವು ಪಟ್ಟಿನೇ ಮಾಡ್ಕೋಬಹುದು. ಎಕ್ಸಾಕ್ಟ್ಲಿ ಸರ್. ಇದೇ ವಿಮಾನ AI-171 ಈಗೇನು ಪತನಗೊಂಡಿದೆ ಆ ವಿಮಾನದು, ಅದೇ ವಿಮಾನದಲ್ಲಿ ಸರ್ ಇವತ್ತು ಏನು ಏರ್ ಕ್ರ್ಯಾಶ್ ಆಯಿತು ಅದಕ್ಕೂ ಬಿಫೋರು ಆಕಾಶ್ ವಾತ್ಸ ಅಂತ ಹೇಳಿ ಅವರು ಕೂಡ ಅದೇ ವಿಮಾನದಲ್ಲಿ ಪ್ರಯಾಣ ಮಾಡಿರ್ತಾರೆ. ಆ ಅವ್ಯವಸ್ಥೆ ಬಗ್ಗೆ ಅವರೇ ವಿಡಿಯೋ ಮಾಡಿದರು, ಆ ವಿಡಿಯೋನ ಹಾಕಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ, ಅದೆಲ್ಲ ಹರಿದಾಡ್ತಾ ಇದೆ ನೋಡಿ. ಅಂದರೆ AC ಇಲ್ಲ, ಡೆಲ್ಲಿ ಇಸ್ ಟು ಹಾಟ್ ಅಂತೆಲ್ಲ, ಅಂದರೆ ಆ ಕ್ಷಣದ ಅಗತ್ಯತೆಗಳ ಬಗ್ಗೆ ವಿಡಿಯೋ ಮಾಡಿದರೂ ಕೂಡ ನೋಡಿ ಅವ್ಯವಸ್ಥೆ ಅನ್ನೋದು ಒಂದು ದೊಡ್ಡ ತಾಂತ್ರಿಕ ದೋಷಕ್ಕೂ ಕಾರಣ ಆಗ್ಬೋದು. ಏನೇ ವಿಮಾನ ಹಾರ್ತಾ ಇದೆ ಅಂತ ಹೇಳಿದ್ರು ಅಲ್ಲಿನ ಎಲೆಕ್ಟ್ರಿಕಲ್ ಸಪೋರ್ಟ್ ಇರ್ಬೋದು, ವೈರಿಂಗ್ ಇರ್ಬೋದು. ಆ್ಯಂಡ್ ನೀವು ಭೌತಶಾಸ್ತ್ರದ ಪ್ರೊಫೆಸರ್ ಆಗಿರೋದ್ರಿಂದಾಗಿ ಸರ್ ಏನೋ ಒಂದು ಸಣ್ಣ ಪುಟ್ಟ ವ್ಯತ್ಯಾಸ ಕೂಡ ದೊಡ್ಡದೊಂದು ಪರಿಣಾಮಗಳಿಗೆ, ಅನಾಹುತಗಳಿಗೆ ಕಾರಣ ಆಗ್ಬೋದಲ್ಲ ಸರ್? ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಮಾಡ್ಬೋದಾ ನೀವು? ಮೇಡಮ್, ಮತ್ತೆ ಸ್ಮಾಲ್ ಸರ್ಕ್ಯೂಟ್ ಬ್ರೇಕ್ ಎಲ್ಲ ಇಂಟಿಗ್ರೇಟೆಡ್ ಸಿಸ್ಟಮ್ ಅಲ್ಲಿ ಆದಾಗ ಇಡೀ ವ್ಯವಸ್ಥೆನೇ ಅದು ಡಿಸ್ಮ್ಯಾಂಟಲ್ ಆಗುತ್ತೆ ಮೇಡಮ್. ಅಂದ್ರೆ ಒಂದು ಸಿಗ್ನಲ್ ಪ್ರೊಸೆಸಿಂಗ್ ಆಗ್ಬೋದು, ಪ್ರತಿಯೊಂದು ಕಮ್ಯುನಿಕೇಶನ್ ಸಿಸ್ಟಮ್ ಹಾಳಾಗ್ಬೋದು, ಮೆಕ್ಯಾನಿಕಲ್ ಪಾರ್ಟ್ಸ್ ಹಾಳಾಗ್ಬೋದು. ದೆನ್ ಇಟ್ಸ್ ಆಲ್ ನೆಟ್ವರ್ಕ್ಡ್ ಸಿಸ್ಟಮ್. ಹಾಗಾಗಿ ಅಂದ್ರೆ ಇಂಟರ್ ರಿಲೇಟೆಡ್ ಅಂತ ಹೇಳೋದು ನೀವು? ಒಂದು ಇಂಟರ್ ರಿಲೇಟೆಡ್, ಹೈಲಿ ಇಂಟರ್ ರಿಲೇಟೆಡ್. ಯಾವ ಕಾಂಪೋನೆಂಟ್ ಅನ್ನು ಕೂಡ ನಾವು ಲೈಟ್ ಆಗಿ ತಗೊಳಕ್ಕಾಗಲ್ಲ. ಇದು ಇಲ್ದಿದ್ರೆ ನಡಿಬಹುದು, ಅದು ಇಲ್ದಿದ್ರೆ ನಡಿಬಹುದು ಅಂತ ಅನ್ನೋದು ವಿಮಾನದ ಒಂದು ಪ್ರಯಾಣದಲ್ಲಿ ಅದು ಸಾಧ್ಯ ಆಗಲ್ಲ ಮೇಡಮ್. ಈವನ್ ರೋಡ್ ಟ್ರಾವೆಲ್ ಅಲ್ಲಿ ಏನಾದ್ರೂ ಹೆಚ್ಚು ಏನೋ ಆಗ್ಬೋದು, ಏರ್ ಪ್ರೆಷರ್ ಕಮ್ಮಿ ಇದ್ರೆ ಇಟ್ ಗೋಸ್, ಬಟ್ ಅಲ್ಲಿ ಹಾಗಾಗಲ್ಲ. ಎವ್ರಿಥಿಂಗ್ ಹ್ಯಾಸ್ ಟು ಬಿ 100% ಪಕ್ಕ, ಅಂಡ್ ದಟ್ ಹ್ಯಾಸ್ ಟು ಬಿ ಫ್ರೀಕ್ವೆಂಟ್ಲಿ ಅಸೆಸ್ ಮಾಡಬೇಕು, ಚೆಕ್ ಮಾಡಬೇಕಾಗತ್ತೆ. ಈ ಟೆಕ್ನಿಕಲ್ ಸ್ನ್ಯಾಗು ನನ್ನ ಅನುಭವದ ಮಾತಲ್ಲಿ ಹೇಳ್ತಾ ಇದ್ದೀನಿ. ಐ ಟ್ರಾವೆಲ್ಡ್ ಸೆವೆರಲ್ ಟೈಮ್ಸ್, ಬಟ್ 2 ಸಲನೂ ನನಗೆ ಐ ಎನ್ಕೌಂಟರ್ಡ್ ವಿತ್ ದಿಸ್ ಟೆಕ್ನಿಕಲ್ ಸ್ನ್ಯಾಗ್. ಫ್ಲೈಟ್ ಕ್ಯಾನ್ಸಲ್, ತುಂಬಾ ಡಿಲೇ ಮಾಡೋದು, ಇದೆಲ್ಲ ಏರ್ ಇಂಡಿಯಾದಲ್ಲಿ ನನಗೆ ಅದು ಅನುಭವ. ಸರ್, ಫ್ಲೈಟ್ ಟ್ರಾವೆಲ್ ಅಂದಾಗಲೇ 2 hours ಬಿಫೋರ್ ಬರೋಕ್ಕೆ ಹೇಳ್ತಾರೆ. ಅಷ್ಟು ಚೆಕ್ ಮಾಡಿಬಿಡ್ತಾರಲ್ಲ ಹೋಗೋ ಪ್ರಯಾಣಿಕರನ್ನು. ಅಷ್ಟು ಒಂದು ಸಣ್ಣ ಕಾಯಿನ್ ಕೂಡ ಇಟ್ಕೊಳ್ಳಂಗಿಲ್ಲ. ವಿಮಾನನೇ ಚೆಕ್ ಮಾಡಿಲ್ಲ ಅಂದರೆ ಹೆಂಗೆ ಸರ್? ಅಂದರೆ ಚೆಕ್ ಮಾಡಿಲ್ಲ ಅಂತ ನಾನು ಹೇಳಲಾರೆ, ಮಾಡಿದ್ರು ನೆಟ್ಟಿಗೆ ಮಾಡಿಲ್ಲ ಅಂತ ಹೇಳ್ಬೋದು. AC ಇಲ್ಲ, ಮತ್ತೇನೋ ವ್ಯವಸ್ಥೆಗಳಿಲ್ಲ ಅಂತ ಹೇಳಿದ್ರೆ. ಹಾಂ ಹೇಳಿ ಸರ್. ಹೇಳೋದ್ರಲ್ಲಿ ಅದು ಒಂದಕ್ಕೊಂದು ಲಿಂಕ್ ಕಾಣಿಸ್ತಾ ಇದೆ ಮೇಡಮ್. ಅವ್ರು ಯಾರೋ ಒಬ್ರು ವಿಡಿಯೋ ಮಾಡಿದಾರೆ ಅಂತ ಹೇಳಿ, ಆಕಾಶ್ ವಾತ್ಸ. ಸೊ ಆ ವ್ಯವಸ್ಥೆ ಹಾಗೆ ಕಂಟಿನ್ಯೂ. ಅವರು ಇಂದ ಒಂದು ದುರವಸ್ಥೆ ಅದು ಇನ್ನೂ ಮುಂದುವರೆದಿದೆ. ಅವ್ರು ಯಾರೋ ಅವರು ಅಲರ್ಟ್ ಆಗ್ಬೇಕಾಗಿತ್ತು. ಆ ವಿಡಿಯೋ ಒಬ್ರು ಪ್ಯಾಸೆಂಜರ್ ಮಾಡಿದಾರೆ ಅಂದ್ರೆ ಅದಕ್ಕೆ ರೆಸಿಪ್ರೊಕೇಶನ್ ಕೊಡ್ಬೇಕಾಗಿತ್ತು ಮ್ಯಾನೇಜ್ಮೆಂಟ್. ಅದು ಇಲ್ಲಿ ಆಗಿಲ್ಲ. ಮಕ್ಕಳು ಮತ್ತೆ ಎಲ್ಲ ನಮ್ಮ ದೇಶದ ನಾಗರಿಕರು ಆಗ್ಬೋದು, ಬೇರೆ ಹೊರದೇಶದ ನಾಗರಿಕರು ಎಲ್ಲ ಪ್ರಾಣ ಕಳ್ಕೊತಾರೆ ಅಂತಂದ್ರೆ ನಮ್ಮ ರಾಷ್ಟ್ರದ ಮಟ್ಟಿಗೆ ನಮ್ಮ ಎಲ್ಲರಿಗೂ ತುಂಬಾ ನೋವು ತರಂತ ಸಂಗತಿ ಮೇಡಮ್. ಸರ್, ಈ ಕಾರಣಗಳಿಂದ ಪತನವಾಗಿದೆ ವಿಮಾನ ಅಂತ ಗೊತ್ತಾಗೋದು ಹೇಗೆ? ಅಂದರೆ ಒಂದು ಇನ್ವೆಸ್ಟಿಗೇಷನ್ ಡೆಫಿನೆಟ್ಲಿ ಆಗಬೇಕಾಗತ್ತೆ. ಅದಕ್ಕೂ ಬಿಫೋರ್ ಈಗ ಬ್ಲ್ಯಾಕ್ ಬಾಕ್ಸ್, ಅದರಲ್ಲಿ ಕಂಪ್ಲೀಟ್ ರೆಕಾರ್ಡ್ ಆಗಿರುತ್ತೆ, ಅದರಲ್ಲಿ ಇನ್ಪುಟ್ಸ್ ಇರುತ್ತೆ, ಈ ತಾಂತ್ರಿಕ ದೋಷ ಅನ್ನೋದಿತ್ತು. ಈ ಥರದ್ದೆಲ್ಲ ಟೆಕ್ನಿಕಲ್ ಟರ್ಮ್ಸ್ ಇದಾವಲ್ಲ ಸರ್, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ಬೋದಾ? ಈ ಬ್ಲ್ಯಾಕ್ ಬಾಕ್ಸ್ ಅಂದ್ರೇನು, ಅದರಲ್ಲಿ ಏನು ಇನ್ಪುಟ್ಸ್ ಇರುತ್ತೆ, ಇದ್ರ ಬಗ್ಗೆ ಸರ್? ಇಟ್ ವಿಲ್ ಬಿ ಎಲ್ಲವೂ ಕೂಡ ಇರುತ್ತೆ ಮೇಡಮ್. ಅದರಲ್ಲಿ ಆಲ್ ಫ್ಲೈಟ್ ಆಪರೇಷನ್ ಡೇಟಾ ಬೇಸ್ ಏನಿದೆಯಲ್ಲ, ಪ್ರತಿಯೊಂದು ಟೈಮಿಂಗ್ಸ್ ಇರ್ಬೋದು, ಟೇಕ್ ಆಫ್ ಆಗಿದ್ದಿರ್ಬೋದು, ದೆನ್ ಎವ್ರಿ ಮಿನಿಟ್ ಟು ಮಿನಿಟ್, ಸೆಕೆಂಡ್ ಟು ಸೆಕೆಂಡ್ ಇನ್ಫಾರ್ಮೇಶನ್, ಹೆಲ್ತ್ ಪ್ಯಾರಾಮೀಟರ್ಸ್ ಆಫ್ ದಿ ಏರ್ಕ್ರಾಫ್ಟ್ ಇದೆಯಲ್ಲ ಮೇಡಮ್, ಅದು ರೆಕಾರ್ಡ್ ಆಗುತ್ತೆ. ಅದು ಈಗ ಟೇಕ್ ಆಫ್ ಟೈಮ್ ಅಲ್ಲಿ ಏನೇನು ಆಗಿದೆ ಆ ಪ್ಯಾರಾಮೀಟರ್ಸ್ ಎವ್ರಿಥಿಂಗ್ ವಿಲ್ ಬಿ ಇದೆ. ನಿಮ್ಗೆ ಒಂದು ಲ್ಯಾಪ್ಟಾಪ್ ಅಂದ್ರೆ ಸಿಸ್ಟಮ್ ಅಲ್ಲಿ ಹೇಗೆ ಬ್ಯಾಕಪ್ ಇರುತ್ತೋ ಹಾರ್ಡ್ ಡಿಸ್ಕ್ ಅಲ್ಲಿ, ಇಟ್ಸ್ ಆಲ್ಮೋಸ್ಟ್ ಲೈಕ್ ದಟ್ ಹಾರ್ಡ್ ಡಿಸ್ಕ್ ತರ. ಸೊ ಅದರ ಇನ್ವೆಸ್ಟಿಗೇಷನಲ್ಲಿ ಈ ಒಂದು ಪತನಕ್ಕೆ ಕಾರಣ ಏನು ಅನ್ನುವಂತಹ ಫೈನಲ್ ಇನ್ಪುಟ್ಸ್ ಲಭ್ಯವಾಗಬಹುದು ಅಂತೀರಿ ಹಂಗಾದ್ರೆ?
ಆಗುತ್ತೆ ಮೇಡಮ್, ಖಂಡಿತ ಆಗುತ್ತೆ. ಎಸ್, ಬಟ್ ಅದನ್ನ ಪಬ್ಲಿಕ್ ಡೊಮೈನ್ಗೆ ಕೊಡ್ತಾರಾ ಅನ್ನೋದು ನನಗೆ ನನ್ನದೇ ಆದಂತಹ ಒಂದು ಅನುಮಾನ ಇದೆ. ಅವ್ರು ಎಷ್ಟು ಮಟ್ಟಿಗೆ ಹೊರಗಡೆ ಪಬ್ಲಿಕ್ ಡೊಮೈನ್ಗೆ ಹೇಳ್ಬೋದು ಈ ತರದೇ ಆಗಿದೆ ಅಂತ. ಕರೆಕ್ಟ್ ಅದು ರಿಯಲಿ ನನಗೂ ಗೊತ್ತಾಗಲ್ಲ ಈಗ. ರೈಟ್, ಗಾಟ್ ಇಟ್ ಸರ್, ಗಾಟ್ ಇಟ್. ಮಾತಾಡ್ತೀನಿ ನಿಮ್ಮ ಜೊತೆ, ಹಾಗೆ ಸಂಪರ್ಕದಲ್ಲಿರಿ. ನೋಡಿ, ಈಗಾಗಲೇ ನಮ್ಮ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಮಾತಾಡ್ತಾ ಇದ್ರು, ನೀವು ಗಮನಿಸಿದ್ರಿ. ಬ್ಲ್ಯಾಕ್ ಬಾಕ್ಸ್ನ ಡೀಟೇಲ್ಸನ್ನು ಕಲೆ ಹಾಕಿದ ಸಂದರ್ಭದಲ್ಲಿ ಯಾವ ಕಾರಣಕ್ಕೆ ಈ ಒಂದು ದುರ್ಘಟನೆ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಸಂಪೂರ್ಣ ಮಾಹಿತಿ ಲಭ್ಯವಾಗುತ್ತೆ ಅಂತ ಪ್ರೊಫೆಸರ್ ವಿಜಯ್ ಕುಮಾರ್ ಅವರು ಹೇಳ್ತಾ ಇದ್ರು. ಇದನ್ನು ಹೊರತುಪಡಿಸಿ ಇಂಡಿಯಾ ಟ್ರಾವೆಲ್ ಅಂತ ಸಂದರ್ಭದಲ್ಲಿ ನೀವು ಗಮನಿಸಿದ್ದೀರಿ, ಈಗ ಪ್ರೊಫೆಸರ್ ಹೇಳಿದ್ದು ಕೂಡ ಅದೇ, ನಾನು 2002ರಲ್ಲಿ ಪ್ರಯಾಣ ಮಾಡ್ತಿದ್ದೆ, ಆಗಲೂ ಕೂಡ ಅವ್ಯವಸ್ಥೆ ಇತ್ತು ಅಂತ. ಆಕಾಶ್ ವತ್ಸ ಇದೇ ಫ್ಲೈಟ್ನಲ್ಲಿ 2 hours ಬಿಫೋರ್ ಟ್ರಾವೆಲ್ ಮಾಡಿದಂಥ ಆ ವ್ಯಕ್ತಿ ಕೂಡ AC ಇಲ್ಲ, ಮತ್ತೊಂದಿಲ್ಲ, ಆ ಸಮಸ್ಯೆ ಇದೆ, ಈ ಸಮಸ್ಯೆ ಇದೆ ಅಂತ ವಿಡಿಯೋ ರೆಕಾರ್ಡ್ ಮಾಡಿದ್ದಾರೆ. ಅಂದರೆ ಸೀದಾ ಮ್ಯಾನೇಜ್ಮೆಂಟ್ ಹೆಂಗೆ ಕಾರ್ಯನಿರ್ವಹಿಸ್ತಾ ಇದೆ ಅಂತ ಒಂದು ಅರ್ಥ ಮಾಡ್ಕೊಳ್ಳಿ. ವಿಮಾನದಲ್ಲಿ ಪ್ರಯಾಣ ಮಾಡಿರೋರಿಗೆ ಅರಿವಿರುತ್ತೆ. ವಿಮಾನದಲ್ಲಿ ಟ್ರಾವೆಲ್ ಮಾಡಬೇಕು ಅನ್ನೋದಾದರೆ 2 hours ಬಿಫೋರ್ ಯಾಕೆ ಬರೋಕ್ಕೆ ಹೇಳ್ತಾರೆ ಹೇಳಿ? ಅಷ್ಟು ಚೆಕ್ಕಿಂಗು, ಅಷ್ಟು ದಾಟಿದ ಮೇಲೆ ವಿಮಾನಕ್ಕೆ ಹತ್ತಿಸ್ತಾರೆ ಅನ್ನೋದಾದರೆ, ವಿಮಾನನೇ ನೆಟ್ಟಿಗೆ ಚೆಕಿಂಗ್ ಮಾಡದೆ, ಅದರ ವ್ಯವಸ್ಥೆಗಳನ್ನು ಸರಿಯಾಗಿ ಇಟ್ಕೊಳ್ಳದೆ ವಿಮಾನ ಹಾರಿಸ್ತಾರೆ ಅಂತ ಹೇಳಿದ್ರೆ ಇದಕ್ಕಿಂತ ವ್ಯವಸ್ಥೆ ಬೇಕಾ? 242 ಮಂದಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಅದು ಬಿದ್ದಿರೋದು ಕೂಡ ಹಾಸ್ಟೆಲ್ ಮೇಲೆ, ಅಂದರೆ ಅದು ಹೋಗಿ ಅಪ್ಪಳಿಸಿದ್ದು ಒಂದು ಹಾಸ್ಟೆಲ್ನ ಮೇಲೆ. ಅಲ್ಲಿ ಮಧ್ಯಾಹ್ನ ವಿದ್ಯಾರ್ಥಿಗಳು ಊಟ ಮಾಡ್ತಿದ್ರು ಅನ್ನುವಂಥ ಮಾಹಿತಿ ಇದೆ. ಸೊ ಹಾಗಾಗಿ ಈ ದುರಂತಕ್ಕೆ ಸಂಬಂಧಪಟ್ಟಂತೆ ಜಿ ಕನ್ನಡ ನ್ಯೂಸ್ನ ವೀಕ್ಷಕರು ಕರೆ ಮಾಡಬಹುದು, ನಮ್ಮ ಜೊತೆ ನೀವು ಮಾತಾಡಬಹುದು. ಗುಜರಾತ್ನ ವಿಮಾನ ನಿಲ್ದಾಣದಿಂದ ಲಂಡನ್ಗೆ ಪ್ರಯಾಣ ಬೆಳೆಸ್ತಾ ಇದ್ದಂತಹ ಏರ್ ಇಂಡಿಯಾ ವಿಮಾನ ಅದು ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ಪತನಗೊಂಡಿರುವಂಥದ್ದು. 242 ಮಂದಿ ಕೂಡ ಅಸುನೀಗಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಇನ್ನು ಪತನವಾಗುವ ಆ ಸಂದರ್ಭದಲ್ಲಿ ಅದು ಹಾಸ್ಟೆಲ್ ಒಂದಕ್ಕೆ ಡಿಕ್ಕಿ ಹೊಡೆದಿರುವಂಥದ್ದು. ಇಲ್ಲೇ ಏನಾಗಿದೆ ಅಂತ ಹೇಳಿದ್ರೆ, ಆ ಹಾಸ್ಟೆಲ್ನಲ್ಲಿ ಮಧ್ಯಾಹ್ನದ ಸಮಯದಲ್ಲಿ ವಿದ್ಯಾರ್ಥಿಗಳು ಊಟಕ್ಕೆ ಕುಳಿತಿದ್ರು ಅನ್ನುವಂಥ ಮಾಹಿತಿ ಕೂಡ ಸಿಕ್ಕಿದೆ. ಹಾಗಾಗಿ ಸಾವಿನ ಸಂಖ್ಯೆ ಹೆಚ್ಚಾಗುವಂಥ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಕಾರ್ಯಾಚರಣೆಯ ಸಂದರ್ಭದಲ್ಲಿ ಸಂಪೂರ್ಣ ಅಲ್ಲಿ ಭಸ್ಮ ಆಗಿದೆ. ಅಗ್ನಿಶಾಮಕ ದಳ ಸಿಬ್ಬಂದಿ, NDRF, SDRF ಪ್ರತಿಯೊಬ್ಬರು ಕೂಡ ಅಲ್ಲಿ ಕಾರ್ಯಾಚರಣೆಗಳಿದ್ದಾರೆ. ಮೃತದೇಹಗಳನ್ನು ತೆಗೆಯುವಂಥ ಪ್ರಕ್ರಿಯೆ ಕೂಡ ನಡೀತಾ ಇರುವಂಥದ್ದು. ಬಟ್ ಇಂತಹ ಘಟನೆಗಳಿಗೆ ಕಾರಣ ಏನು ಅನ್ನೋದನ್ನು ನೋಡಬೇಕಾಗತ್ತೆ. ಸೊ ತಾಂತ್ರಿಕ ದೋಷ ಅಂತ ನಾವು ಒಂದು 3 ಅಕ್ಷರವನ್ನು ಜೋಡಿಸಿ ಒಂದು ಪದವನ್ನು ಹೇಳ್ಬಿಡ್ತೀವಿ. ಬಟ್ ಎಕ್ಸಾಕ್ಟ್ಲಿ ಈ ಕಾರಣದಿಂದಲೇ ವಿಮಾನ ಪತನಗೊಂಡಿದೆ ಅನ್ನೋದಕ್ಕೆ ಒಂದು ಸಕಾರಣ ಅನ್ನೋದು ಬೇಕಾಗುತ್ತೆ. ನೋಡಿ, ಸುಬ್ರಹ್ಮಣ್ಯನ್ ಸ್ವಾಮಿ ಅವರು ಈ ಬಗ್ಗೆ ಮಾತಾಡಿದ್ದಾರೆ. ನೋಡಿ, 1980s ಆದಂತಹ ಒಂದು ರೈಲು ದುರಂತಕ್ಕೆ ಸಂಬಂಧಪಟ್ಟಂತೆ ಅವತ್ತು ಸಚಿವರಾಗಿದ್ದವರು ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನೋದೇ ಆದರೆ, ಇವಾಗಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿಯವರು ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿದ್ದಾರೆ. ನೋಡಿ, 1950ರಲ್ಲಿ ರೈಲು ಅಪಘಾತ ಸಂಭವಿಸಿದಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ರಾಜೀನಾಮೆಯನ್ನು ನೀಡಿದರು. ಇವತ್ತು 242 ಮಂದಿ ಪ್ರಾಣವನ್ನು ತೆತ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನೈತಿಕ ಹೊಣೆಯನ್ನು ನರೇಂದ್ರ ಮೋದಿ ಹೊರಬೇಕು ಅನ್ನುವಂತಹ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಅಂದರೆ ನೋಡಿ, ಈ ಒಂದು ವಿಮಾನ ದುರಂತ ಕೂಡ ರಾಜಕೀಯ ರೂಪವನ್ನು ಪಡೆದುಕೊಳ್ತಾ ಇದೆ. ರೈಟ್, ಈಗಾಗಲೇ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಂತಹ ವಿಜಯ್ ಕುಮಾರ್ ಅವ್ರ ಜೊತೆ ಮಾತಾಡ್ತಾ ಹೋಗೋಣ. ಸರ್, ಇದು ಯಾವುದೇ ಒಂದು ಅನಾಹುತಗಳು ಸಂಭವಿಸಿದ ಸಂದರ್ಭದಲ್ಲಿ ಟೆಕ್ನಿಕಲಿ ಯಾವ ರೀತಿ ಕಾರಣಗಳು ಉಂಟಾಗುತ್ತೆ ಅನ್ನೋದು ಬಹಳ ಮುಖ್ಯ. ಸರ್, ಈಗ ವಿಮಾನದ ರಚನೆ ಅಂದಾಗ ನೀವಾಗಲೇ ಹೇಳ್ತಿದ್ರಿ ಸ್ಮಾಲ್ ಕಂಪೋನೆಂಟ್ಸ್ಗಳು ಇಂಟರ್ನಲ್ಲಿ ಲಿಂಕ್ ಅಂತ ಹೇಳಿ. ಸರ್, ಈಗ AC ವರ್ಕ್ ಆಗ್ತಿಲ್ಲ, TV ವರ್ಕ್ ಆಗ್ತಿಲ್ಲ, ರಿಮೋಟ್ ಹಿಡ್ಕೊಂಡ್ರು ಅದು ಕೆಳಗೆ ಬಿದ್ದೋಯ್ತು, ಆ್ಯಂಡ್ ವೈರಿಂಗ್ ಇರ್ಬೋದು, ಎಲೆಕ್ಟ್ರಿಕ್ ಪಾಸ್ ಇರ್ಬೋದು, ಇವೆಲ್ಲ ಹೆಂಗೆ ಲಿಂಕ್ ಆಗಿರ್ತವೆ ಸರ್? ಅದ್ರ ಬಗ್ಗೆ ಏನಾದರೂ ಸಮ್ ಐಡಿಯಾಸ್ ಕೊಡ್ಬೋದಾ ನೀವು? ಇಲ್ಲ ಮೇಡಮ್, ಅಷ್ಟು ಡಿಟೇಲ್ಡ್ ಟೆಕ್ನಿಕಲ್ ಅನಾಲಿಸಿಸ್ ನನಗೂ ಗೊತ್ತಾಗಲ್ಲ. ಆಸ್ ಎ ಫಿಸಿಕ್ಸ್ ಪ್ರೊಫೆಸರ್ ಆಗಿ ಏನ್ ಹೇಳಬಲ್ಲೆ ಅಂತಂದ್ರೆ, ಇಟ್ಸ್ ಎ ಹ್ಯೂಜ್ ಅಸೆಂಬ್ಲಿ ಆಫ್ ಸರ್ಕ್ಯೂಟ್ಸ್. ಅದ್ರಲ್ಲಿ ತುಂಬಾ ಎಲ್ಲವೂ ಕೂಡ ಒಂದು ಇಸ್ ವರ್ಕಿಂಗ್ ವಿತ್ ಕೋಆರ್ಡಿನೇಷನ್ ವಿತ್ ಅದರ್ ಕಾಂಪೊನೆಂಟ್ಸ್. ಅಲ್ಲಿ ಎಲೆಕ್ಟ್ರಿಕಲ್ ಇದೆ, ಮೆಕ್ಯಾನಿಕಲ್ ಇದೆ. ಈ ಎಲ್ಲವೂ ಕಾಂಪೊನೆಂಟ್ಗಳು ಒಂದಕ್ಕೊಂದು ಹೊಂದ್ಕೊಂಡು ಕೆಲಸ ಮಾಡ್ಬೇಕಾಗುತ್ತೆ. ಆವಾಗ ಅಲ್ಲಿ ಏನಾದ್ರೂ ಆದಾಗ, ಒಂದು ಕಾಂಪೋನೆಂಟ್ ಅಲ್ಲಿ ತೊಂದರೆ ಆದಾಗ ಅದು ಖಂಡಿತ ಇನ್ನೊಂದಕ್ಕೆ ಫ್ಲೈಟ್ ಆಪರೇಷನ್ಸ್ ಅಲ್ಲಿ ಕಷ್ಟ ಆಗುತ್ತೆ ಅದು. ಬಟ್ ಈಗ ಪೈಲಟ್ಸ್ ಕಾಕ್ಪಿಟ್ ಅಲ್ಲೇ ಅವ್ರಿಗೆ ಗೊತ್ತಾಗುತ್ತೆ ಮೇಡಮ್ ವಿಷಯ. ನಾನು ನೋಡಿದ್ದೀನಿ, ಕಾಕ್ಪಿಟ್ ಅಲ್ಲೇ ಅವ್ರಿಗೆ ಹೆಲ್ತ್ ಮಾನಿಟರ್ ಮಾಡ್ತಿರ್ತಾರೆ ಎಲ್ಲವೂ ಕೂಡ, ಆಲ್ ದಿ ಪ್ಯಾರಾಮೀಟರ್ಸ್. ಅವ್ರಿಗೆ ವಿಷಯ ಗೊತ್ತಾಗಿರುತ್ತೆ. ಬಟ್ ದೇ ಆರ್ ಇನ್ ಮಿಡ್ ಏರ್, ದೇ ಆರ್ ಹೆಲ್ಪ್ಲೆಸ್. ಬಟ್ ಈಗ ಮುಂದೆ ಇವ್ಯಾಲ್ಯೂಯೇಷನ್ ಆದಾಗ ಅದ ನಿಖರವಾದಂತ ಕಾರಣಗಳು ಗೊತ್ತಾಗುತ್ತೆ. ನನ್ಗೆ ಗೊತ್ತಾದಂಗೆ ಅಲ್ಲಿ ತಾವು ಕೂಡ ಆಗ್ಲೇ ಹಾಗೆ ಮಾತಾಡ್ತಾ ಇದ್ರಿ, ಈ ಏರ್ ಕ್ರಾಫ್ಟ್ಸ್ ಇದೆ ಅಲ್ಲ ಮೇಡಮ್, ಬರೀ ಈಗ
ಒಂದು ಏರ್ಪೋರ್ಟ್ ಅಲ್ಲಿ 2 hours ಮುಂಚೆ ಇವ್ಯಾಲ್ಯೂಯೇಷನ್ ನಡೆಯೋದಲ್ಲ ಇದು ತುಂಬಾ ಮುಂಚೆನೆ ಫ್ರೀಕ್ವೆಂಟ್ ಆಗಿ ಅದು ನಡೀತಾ ಇರುತ್ತೆ. ಮಾಡ್ಬೇಕು ಮೇಡಮ್, 2 ಗಂಟೆನಲ್ಲಿ ಚೆಕ್ ಮಾಡೋದಲ್ಲ. ದೇ ಹ್ಯಾವ್ ದೇರ್ ಶೆಡ್ಯೂಲ್ಸ್ ಇಟ್ ಸೀಮ್ಸ್. ಆ ಶೆಡ್ಯೂಲ್ ಪ್ರಕಾರ ಆದಾಗ ಸಂಭವ ಇದು ನನಗೆ ನನ್ನ ಅನುಭವದಲ್ಲಿ ತುಂಬಾ ರಿಸ್ಕ್ ಅಲ್ಲಿ ನಾವು ಪ್ರಯಾಣ ಮಾಡ್ತೀವೇನೋ ಏರ್ ಇಂಡಿಯಾ ಫ್ಲೈಟ್ ಅಲ್ಲಿ ಅಂತ ನನಗೆ ಅನ್ಸಿತ್ತು. ರೈಟ್, ನನಗೆ ಹಿಂದೆ ಆಗಿರೋದ್ರಲ್ಲಿ ನಾನು ಹಾಗೆ ಹೇಳ್ತಾ ಇದ್ದೀನಿ. ಗಾಟ್ ಇಟ್ ಸರ್. ಸರ್, ದ ರೋಲ್ ಆಫ್ ಪೈಲಟ್ ಅಥವಾ ಅಲ್ಲಿರುವಂಥ ಸಿಬ್ಬಂದಿಯ ರೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ವೆರಿ ಇಂಪಾರ್ಟೆಂಟ್ ಸರ್. ನೀವಾಗಲೇ ಮಾತಾಡ್ತಾ ಇದ್ರಿ ಅವ್ರ ಬಗ್ಗೆ ಕೂಡ. ಅಟ್ ದ ಲಾಸ್ಟ್ ಮೂಮೆಂಟ್ವರೆಗೂ ಕೂಡ ಅವರ ಜೀವವನ್ನು ಕೂಡ ಬದಿಗಿಟ್ಟು ಪ್ರಯಾಣಿಕರ ರಕ್ಷಣೆಗಾಗಿ ತುಡಿತಾ ಇರ್ತಾರೆ. ಆ್ಯಂಡ್ ಅವ್ರು ಓದ್ ತಗೊಳ್ಳೋದು ಕೂಡ ಅದೇ ರೀತಿ. ಸೊ ಅವ್ರ ಬಗ್ಗೆ ಹೇಳಿ ಸರ್. ಅಂದರೆ ಲಾಸ್ಟ್ ಮೂಮೆಂಟಿಗೆ ಅವ್ರಿಗೆ ಇನ್ಫಾರ್ಮೇಷನ್ ಗೊತ್ತಾದಾಗ ಅವ್ರು ಏನೂ ಕೈಲಾಗದ ಸ್ಥಿತಿಯಲ್ಲಿರ್ತಾರಾ? ಎನಿ ಚಾನ್ಸಸ್ ಸರ್? ಅದ್ರ ಬಗ್ಗೆ ಸ್ವಲ್ಪ ಕ್ಲಾರಿಟಿ ಕೊಡ್ಬೋದಾ? ಇಲ್ಲ ಮೇಡಮ್, ಅವರು ರೇಡಾರ್ ಲಿಂಕ್ ಅಲ್ಲಿ ಇರ್ತಾರೆ, ಕಮ್ಯುನಿಕೇಶನ್ ಇರುತ್ತೆ. ನೀವು ಈಗ ನೀವು ಎಲ್ಲಿ ಟೇಕ್ ಆಫ್ ಆಗ್ತಿರೋ ಅಲ್ಲಿಂದ ಮತ್ತೆ ಬೇರೆ ಏರ್ ಸ್ಪೇಸ್ಗೆ ಹೋದಾಗ ಮುಂದಿನ ನೆಕ್ಸ್ಟ್ ಲ್ಯಾಂಡಿಂಗ್ ಆಗೋ ಕಡೆಗೆ ಅವರು ATC ಏರ್ ಟ್ರಾಫಿಕ್ ಕಂಟ್ರೋಲ್ ಸಿಸ್ಟಮ್ ಇದೆಯಲ್ಲ ಮೇಡಮ್, ಅವರಲ್ಲಿ ನಿರಂತರವಾಗಿ ಅವರು ಟಚ್ ಅಲ್ಲಿ ಇರ್ತಾರೆ. ದೇ ವಿಲ್ ಬಿ ಇನ್ ಡಿಸ್ಕಷನ್ ವಿತ್ ದೆಮ್. ಅದು ಇದ್ದೇ ಇರುತ್ತೆ. ಬಟ್ ನೀವ್ ಹೇಳ್ದಂಗೆ ಅನಿವಾರ್ಯ ಪರಿಸ್ಥಿತಿನಲ್ಲಿ ದುರ್ಘಟನೆಗಳು ನಡೆಯುತ್ತೆ ಮೇಡಮ್. ಅವ್ರ ಪ್ರಾಣನ ಅವರು ಯಾವತ್ತೂ ಅವರು ಅರ್ಪಿಸ್ತೇನೆ ಬಿಟ್ಟಿರ್ತಾರೆ. ಈ ಸೇವೆಗೆ ಬಂದಿದ್ದೀರಿ ಅಂತಂದ್ಮೇಲೆ ಅವ್ರಿಗೆ ಗೊತ್ತು ನಮ್ಮ ಪ್ರಾಣ ಯಾವತ್ತಾದ್ರೂ ಹೋಗ್ಬೋದು. ಆದ್ರೆ ಪ್ರಯಾಣಿಕರ ಒಂದು ರಕ್ಷಣೆ ಇದೆಯಲ್ಲ ಮೇಡಮ್, ಅದು ಅವರ ಪ್ರೈಮ್ ಡ್ಯೂಟಿ ಅಂತ ತಿಳ್ಕೊಂಡು ಅವತ್ತು ತಗೊಂಡು ಆ ಸರ್ವಿಸಿಗೆ ಬಂದಿರ್ತಾರೆ. ಇಟ್ಸ್ ಅಡ್ವೆಂಚರಸ್ ಜಾಬ್. ರೈಟ್ ಸರ್. ಈಗ ಬಿಫೋರು ಇನ್ ಟೇಕ್ ಆಫ್ ಹಾಕೋ ಹಾರ್ಡ್ಲಿ ಒಂದು ಫ್ಯೂ ಮಿನಿಟ್ಸ್ ಬಿಫೋರು ಕೂಡ ಅಲ್ಲಿರುವಂಥ ಸಿಬ್ಬಂದಿ ಈಗ ಏನಾದರೂ ಎಮರ್ಜೆನ್ಸಿ ಬಂದಾಗ ಹೆಂಗೆ ಬಿಹೇವ್ ಮಾಡಬೇಕು, ಎಮರ್ಜೆನ್ಸಿ ಬಂದಾಗ ಯಾವ ರೀತಿ ಸೆಟ್ಟಿಂಗ್ ಪೊಸಿಷನ್ ಇರಬೇಕು, ಪ್ಯಾನಿಕ್ ಆಗಬಾರ್ದು, ಈ ಥರದ್ದೆಲ್ಲ ಇನ್ಪುಟ್ಸ್ ಕೊಡ್ತಾರಲ್ಲ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಹಂಚ್ಕೊಳ್ಬೋದಾ ಅಂತ? ಅದು ಅಲರ್ಟ್ ಕೊಡ್ತಾರೆ ಮೇಡಮ್, ಡೆಫಿನೆಟ್ಲಿ ಅಲರ್ಟ್ ಕೊಡ್ತಾರೆ. ಬಟ್ ಅದಕ್ಕೆ ಹೇಗಿದೆ ಅಂದ್ರೆ ನೀವು ಇದು ಒಂದು ಆಲ್ಟಿಟ್ಯೂಡ್ ತಗೋಬೇಕು ಮೇಲೆ. ಫ್ಲೈಟ್ ಇನ್ನು ಮೇಲೆ ಹೋಗ್ಬೇಕು. ಒಂದು 10 ಕಿಲೋಮೀಟರ್ ಅಟ್ಮಾಸ್ಫಿಯರಿಕ್ ಹೈಟ್ ಅಲ್ಲಿ ಫ್ಲೈಟ್ಸ್ ಆಪರೇಟ್ ಆಗುತ್ತೆ. ತುಂಬಾ ಹೈ ಆಲ್ಟಿಟ್ಯೂಡ್ ಹೋದಾಗ ಅಲ್ಲಿಗೆ ಸ್ಪೇಸ್ ಇರುತ್ತೆ ಅದು ಮ್ಯಾನ್ಯುವರಿಂಗ್ ಮಾಡಕ್ಕೆ. ನೀವು ಇನ್ನು ಟೇಕ್ ಆಫ್ ಅದು ಫ್ಯೂ ಮಿನಿಟ್ಸ್ ಅಲ್ಲಿ ಅದು ಆಗೋದಿಲ್ಲ ಮೇಡಮ್. ಲೋ ಆಲ್ಟಿಟ್ಯೂಡ್ ಅಲ್ಲಿ ಫ್ಲೈಟ್ ಇರುತ್ತೆ, ಅಷ್ಟೊಂದು ಅವ್ರಿಗೆ ಸ್ಪೇಸ್ ಸಿಗಲ್ಲ. ಅದನ್ನ ಬೇರೆ ಕಡೆಗೆ ತಿರುಗಿಸೋದಾಗ್ಲಿ ಅಥವಾ ಈಗ ಹೇಗಾಗುತ್ತೆ ಅಂದ್ರೆ ನಿಮ್ಗೆ ಸಪೋಸ್ ಬ್ಯಾಂಗ್ಳೂರು ಏರ್ಪೋರ್ಟ್ಗೆ ಅವ್ರ ಲ್ಯಾಂಡಿಂಗ್ ಆದ್ರೆ ಇಲ್ಲಿ ಅಟ್ಮಾಸ್ಫಿಯರಿಕ್ ಟರ್ಬುಲೆನ್ಸ್ ಅಂತ ಒಂದು ಪ್ರಾಬ್ಲಮ್ ಇದೆ ಮೇಡಮ್. ಮಳೆ ಗಾಳಿ ಬಿದ್ರೆ ಅದು ಫ್ಲೈಟ್ ಆಪರೇಷನ್ಸ್ ಸರಿಯಾಗಿ ಇದ್ ಮಾಡಕ್ ಆಗಲ್ಲ, ಲ್ಯಾಂಡಿಂಗ್ ಕಷ್ಟ ಆಗುತ್ತೆ. ಸೊ ದೆನ್ ದೇ ವಿಲ್ ಬಿ ಜಸ್ಟ್ ಗೋಯಿಂಗ್ ಅರೌಂಡ್ ಎಲ್ಲಿ ಅವರು ಲ್ಯಾಂಡಿಂಗ್ ಆಗ್ಬೇಕು ಆ ಏರ್ಪೋರ್ಟ್ ಮೇಲೇನೆ ಸುತ್ತಾರೆ 1 hour 2 hour ಅಥವಾ ಫ್ಯೂಯಲ್ ಕಂಡೀಷನ್ ನೋಡ್ಕೊಂಡು ಇನ್ನು ಅದು ಸಮಯ ಜಾಸ್ತಿ ತಗೊಳ್ಳೋದಾದ್ರೆ ದೇ ವಿಲ್ ಗೋ ಟು ದಿ ನೆಕ್ಸ್ಟ್ ಟೈಮ್ ಇರುತ್ತೆ. ಗಾಟ್ ಇಟ್ ಸರ್, ಗಾಟ್ ಇಟ್. ವೆರಿ ನೈಸ್. ಬ್ಯಾಂಗ್ಳೂರಿಂದ ಚೆನ್ನೈಗೆ ಹೋಗ್ಬೋದು. ನನ್ಗಾಗಿದೆ ಬ್ಯಾಂಗ್ಳೂರಲ್ಲಿ ನಮ್ಮ ಫ್ಲೈಟು ಕೂಡ half an hour ಮೇಲೇನೆ ಸುತ್ತಿಸಿ ಮತ್ತೆ ದೇ ಟೇಕ್ ಎ ರೌಂಡ್. ಒಂದು ಈಗ ಸಿಟಿನಲ್ಲಿ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ಇಷ್ಟು ಟೈಮ್ಗೆ ನೀವು ಬನ್ನಿ ಅಂತ ಹೇಳಿ ಇದು ಆದಾಗ ಕ್ಲಿಯರೆನ್ಸ್ ಆಗಿದ್ರೆ ದೇ ವಿಲ್ ವೇಟ್. ಅದರ್ವೈಸ್ ದೇ ವಿಲ್ ಬಿ ಕಮ್ಯುನಿಕೇಟೆಡ್ ನಾಟ್ ಟು ಲ್ಯಾಂಡ್ ಅಟ್ ದಿ ಪರ್ಟಿಕ್ಯುಲರ್ ಏರ್ಪೋರ್ಟ್. ಅನಿವಾರ್ಯವಾಗಿ ಬೇರೆ ಕಡೆ ಹೋಗ್ಲೇಬೇಕು. ಮತ್ತೆ ಅದೆಲ್ಲ ಇಟ್ ಇಸ್ ಆಲ್ ವೆಲ್ ಡಿಸೈನ್ಡ್ ಆಪರೇಷನ್ ಪ್ರೊಸೀಜರ್ಸ್ ಮೇಡಮ್. ಅದರಲ್ಲಿ ಏನು ಅಂತ ತೊಂದರೆಗಳಾಗಕ್ಕೆ ಸಾಧ್ಯ ಇಲ್ಲ. ನನ್ನ ಸಸ್ಪೆಕ್ಟ್ ಏನು ಸಂಶಯ ಅಂದ್ರೆ ಹೆಲ್ತ್ ಆಫ್ ದಿ ಏರ್ಕ್ರಾಫ್ಟ್ ಸೀರಿಯಸ್ ಆಗಿ ಏನಾಯ್ತು ಅಂತ ನನ್ನ ಅನುಮಾನ. ಇದು ಏನು ಆಪರೇಷನ್ಸ್ ಇದ್ರಲ್ಲಿ ಪೈಲಾಟ್ಸ್ ಇನ್ನೇನು ಸಮಸ್ಯೆ ಇರ್ಲಿಕ್ಕಿಲ್ಲ. ಮೆಕ್ಯಾನಿಕಲ್ ಆಗಿ ಅಥವಾ ಎಲೆಕ್ಟ್ರಿಕಲ್ ಆಗಿ ಸಿಗ್ನಲ್ ಪ್ರೊಸೆಸಿಂಗ್, there are so many ways of identifying the lapses, ಏನ್ ಮಿಸ್ಟೇಕ್ಸ್ ಏನೇನು ಆಗಿರಬಹುದು ಅಂತ. ಸೊ ಅದು ಬರುತ್ತೆ ಮುಂದೆ ಹೇಳ್ತಾರೆ. ಬಟ್ ಅದು ಪಬ್ಲಿಕ್ ಡೊಮೇನ್ಗೆ ನಿಜವಾದ ಕಾರಣನೂ ಪತ್ತೇನೂ ಇರ್ಬೋದು. ಗೊತ್ತಾಯ್ತು. ಅದು ಅಂದರೆ ಕೆಲವೊಂದು ಕಾನ್ಫಿಡೆನ್ಷಿಯಲ್ ಇರುತ್ತೆ ಅಂತೇಳಿ. ಗಾಟ್ ದ ಆನ್ಸರ್ ಸರ್. ಈಗ ಬೇರೆ ಆ್ಯಂಗಲಿನ ಕೆಲವೊಂದು ಫುಟೇಜ್ ನೋಡಿದಾಗ ಎನಿಹೌ ಅಟ್ ದ ಲಾಸ್ಟ್ ಮೂಮೆಂಟಲ್ಲೂ ಕೂಡ ಸೇಫ್ ಲ್ಯಾಂಡಿಗೆ ಪ್ರಯತ್ನ ಪಟ್ಟಿದ್ದಾರೇನೋ ಅಂತ ಅನ್ಸುತ್ತಲ್ವ ಸರ್ ನೀವು ಅದು ನೋಡಬೇಕಾದ್ರೆ? ಬಂದದ ಹೌದು, ಅವರು ಪ್ರಾಣ ಕೊನೆಗಳಿಗೆವರೆಗೂ ಅವರು ಬೇರೆಯವರ ರಕ್ಷಣೆಗೆನೆ ನಿಂತಿರ್ತಾರೆ ಮೇಡಮ್.
ದಟ್ ಈಸ್ ದೇರ್ ಓತ್ ದಟ್ ಅದು ಹಾಗೆ ಆಗಿರುತ್ತೆ. ಇಟ್ಸ್ ಲೈಕ್ ಎವ್ರಿ ಹ್ಯೂಮನ್ ಬೀಯಿಂಗ್ ಒಂದು ಬೇಸಿಕ್ ನೇಚರ್ ಮೇಡಮ್. ಒಂದು ಅದು ಆ ಡ್ಯೂಟಿನಲ್ಲಿ ಇರೋರು ಪ್ಯಾಸೆಂಜರ್ ಸೇಫ್ಟಿನೇ ಮೊದಲು ನೋಡ್ತಾರೆ. ನಮ್ಮ ಜೀವ ಬಗ್ಗೆ ಕೊನೆ ಆಸೆ. ಸರ್, ಈಗ ನೀವು 2002ರಲ್ಲಿ ಪ್ರಯಾಣ ಮಾಡಿದ್ರಿ, ಗೊತ್ತಾಯ್ತು ನಿಮ್ಗೆ ರಿಯಾಲಿಟಿ. ಮತ್ತೆ ಪ್ರಯಾಣ ಮಾಡಿದ್ರ ಏರ್ ಇಂಡಿಯಾದಲ್ಲೇ? ಮಾಡಿದೆ ಮೇಡಮ್, ಏರ್ ಇಂಡಿಯಾದಲ್ಲೇ ಸೇಮ್ ಡೆಸ್ಟಿನೇಷನ್ ಟೋಕಿಯೋಗೆ ಹೋಗ್ತಾ ಇದ್ದೆ. ಅಂಡ್ ಐ ವಾಸ್ ಫ್ಲೈಯಿಂಗ್ ಫ್ರಮ್ ಬಾಂಬೆ ಏರ್ಪೋರ್ಟ್. ಬಾಂಬೆ ಏರ್ಪೋರ್ಟ್ ಅಲ್ಲೂ ಕೂಡ ಇಟ್ ವಾಸ್ ಸಮಥಿಂಗ್ ಲೈಕ್ ರಾತ್ರಿ 10 ಗಂಟೆಗೆ ಟೇಕ್ ಆಫ್ ಆಗಬೇಕಾಗಿದ್ದು ಬೆಳಿಗ್ಗೆ 6 ಗಂಟೆಗೆ ಆಯ್ತು. ಓಕೆ ಓಕೆ, ಗಾಟ್ ಇಟ್ ಸರ್. ಬಟ್ ನಾನು ಕೇಳೋದು, ಚೂಸಿಂಗ್ ಆಫ್ ದ ಏರ್ಲೈನ್ಸ್ ಅದು ಪ್ರಯಾಣಿಕರ ಆಯ್ಕೆ ಅಲ್ವಾ? ಈಗ ನಿಮ್ಮದೇ ಎಕ್ಸಾಂಪಲ್ ಹೇಳಿದ್ರಿ, ಲಾಸ್ಟ್ ನೀವು 2012 ಪ್ರಯಾಣ ಮಾಡಿದ್ರಿ, ನಿಮ್ಗೆ ಸಮ್ ಡಿಸ್ಟರ್ಬೆನ್ಸ್ ನೀವು ಫೈಂಡ್ ಔಟ್ ಮಾಡಿದ್ರಿ, ಆ್ಯಂಡ್ ಅಗೇನ್ ನೀವು ಅದನ್ನು ಚೂಸ್ ಮಾಡೋ ಗೋಜಿಗೆ ಹೋಗೋದಿಲ್ಲ, ಯಾಕಪ್ಪ ಬೇಕು ಅಂತ ಹೇಳಿ. ಬಟ್ ಇಲ್ಲಿ 242 ಮಂದಿ, ಎಕ್ಸಾಕ್ಟ್ಲಿ ಸರ್, 242 ಮಂದಿ ಪ್ರಯಾಣ ಮಾಡ್ತಿದ್ರು ಅಂದರೆ ಅವರಿಗೆಲ್ಲ ನಾನು ಫಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಲಾರೆ, ಗೊತ್ತಿದ್ದಿರ್ಬೋದು ಗೊತ್ತಿಲ್ಲದೇನೂ ಇರ್ಬೋದು. ನೋಡಿ, ಇದರಲ್ಲಿ ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಅವರು ಕೂಡ ಇದ್ದಾರೆ. ಆ ಚೂಸಿಂಗ್ ಆಫ್ ಫ್ಲೈಟ್, ಏರ್ಲೈನ್ಸ್, ಇದ್ರ ಬಗ್ಗೆ ಸ್ವಲ್ಪ ಮಾತಾಡಿ ಸರ್. ಮೇಡಮ್, ಇದು ತಾವು ಹೇಳಿದಾಗೆ ಇದು ಒಂದು ಕಾಂಪ್ಲೆಕ್ಸ್ ಸನ್ನಿವೇಶ. ಬಹಳ ಜನರಿಗೆ ಈಗ ಡಿಫರೆಂಟ್ ಏಜೆನ್ಸಿ ಅವ್ರದ್ದು ಏನೇನ್ ಸರ್ವಿಸಸ್ ಇದೆ ಅಥವಾ ರೇಟ್ಸ್ ಅದೆಲ್ಲ, ಆಮೇಲೆ ಟೈಮಿಂಗ್ಸ್ ಕೂಡ ಒಂದು ಮ್ಯಾಟರ್ ಆಗುತ್ತೆ ಮೇಡಮ್. ನಾವು ಹೊರಡ್ಬೇಕಾದ ಟೈಮಿಂಗು, ಡೇಟ್ಸ್, ಇದೆಲ್ಲ ನೋಡ್ಕೊಂಡು ನಾವು ವಿ ಚೂಸ್ ಸಮ್ ಪರ್ಟಿಕ್ಯುಲರ್ ಏರ್ಕ್ರಾಫ್ಟ್ ಒಂದು ತಗೊಳ್ತೀವಿ. ಮತ್ತೆ ಯಾರು ಆ ಒಂದು ಕಂಪ್ನಿ ಫ್ಲೈಟ್ಗೆ ಹೋಗ್ತಾರೆ ಪುನಃ ಪುನಃ ಅಂತಂದ್ರೆ ಅವರು ಸರ್ವಿಸ್ ನೋಡ್ಕೊಂಡು ಹೋಗ್ತಾರೆ ಮೇಡಮ್. ಇದರಲ್ಲಿ ಸುಮಾರು ಜನ ಹೊಸಬ್ರು ಇರ್ಲಿಕ್ಕೆ ಸಾಧ್ಯತೆ ಇದೆ. ಈಗ ನಾನು ಹೋಗಿರ್ತೇನೆ, ನನ್ನ ಫ್ಯಾಮಿಲಿ ಮೆಂಬರ್ಸ್ಗೆ ಅವ್ರಿಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಅರ್ಥ ಆಯ್ತು. ಸೊ ಹಾಗಾಗಿ ಒಂದು ಅಂಡ್ ಇನ್ನೊಂದು ಕಾರಣನೂ ಹೇಳ್ತೀನಿ ಮೇಡಮ್. ನಮಗೆ ಸಪೋಸ್ ಫಾರ್ ಎಕ್ಸಾಂಪಲ್ ಗವರ್ಮೆಂಟ್ ಎಂಪ್ಲಾಯೀಸ್ಗೆ ಅಥವಾ ಸಮ್ ಕಂಪನೀಸ್ ಅವ್ರಿಗೆ ಎಲ್ಲಿ ಸ್ಪಾನ್ಸರ್ಶಿಪ್ ಇರುತ್ತೋ ಅವ್ರಿಗೆ ಅವ್ರ ಟೈ ಅಪ್ ಇದೆ, ನೀವು ಇಂಥದಕ್ಕೆ ಹೋಗಿ ಇದು ಆಲ್ ಇಂಡಿಯಾ ದಿಸ್ ಥಿಂಗ್ ಏರ್ ಇಂಡಿಯಾಗೆ ಹೋಗಿ ಅಂತ ಹೇಳಿ ಇರುತ್ತೆ. ಬೇರೆ ಬೇರೆಯವ್ರಿಗೆ ಹಾಗಿರುತ್ತೆ. ನಮ್ಗೆ ಏರ್ ಇಂಡಿಯಾಗೆ ಹೋಗ್ಬೇಕಾದಂತ ಅನಿವಾರ್ಯತೆ ಇತ್ತು, ಯಾಕೆಂದ್ರೆ ರಿಫಂಡ್ ಆಗ್ತಿತ್ತು ನಮ್ಗೆ ಟ್ರಾವೆಲ್ ಎಕ್ಸ್ಪೆನ್ಸಸ್ ಎಲ್ಲ. ಹಾಗಾಗಿ ನಮ್ಗೆ ಅದು ಅನಿವಾರ್ಯತೆ ಇತ್ತು. ಬಟ್ ಈಗ ಪ್ರೈವೇಟ್ ಆಗಿ ಹೋಗ್ಬೇಕಾದವ್ರಿಗೆ ಆ ಅನಿವಾರ್ಯತೆ ಇರಲ್ಲ. ಅವ್ರು ದೇ ಕ್ಯಾನ್ ಚೂಸ್ ಎನಿಥಿಂಗ್ ಎಕ್ಸೆಪ್ಟ್ ಅವ್ರ ಡೇ ಟು ಟೈಮಿಂಗ್ಸ್ ಇದು ಎಲ್ಲ ಕನ್ಸ್ಟೆಂಟ್ಸ್ ಆಗಿ ದೇ ವಿಲ್ ಗೋ ಫಾರ್ ದಿ ಪರ್ಟಿಕ್ಯುಲರ್ ಫ್ಲೈಟ್ ಏರ್ ಇಂಡಿಯಾ. ರೈಟ್ ಸರ್, ಆಗಲೇ ನಾನು ಮಾತಾಡ್ತಿರ್ಬೇಕಾದ್ರೆ ವಿಮಾನದಲ್ಲಿ ಪ್ರಯಾಣ ಮಾಡುವ ಸಂದರ್ಭದಲ್ಲಿ ಈಗ ಭಾರತದ ಅಷ್ಟು ಜನ ಯಾರು ತೀರ್ ಹೋಗಿದ್ದಾರೆ ಅವರ ಕುಟುಂಬಸ್ಥರಿಗೆ ಆ ಏರ್ಲೈನ್ಸ್ ಉತ್ತರವನ್ನು ಕೊಡಬೇಕಾಗತ್ತೆ. ಅಂದರೆ ಸರ್ಕಾರ ಇದಕ್ಕೊಂದು ಉತ್ತರವನ್ನು ಕೊಡಬೇಕಾಗತ್ತೆ, ಉತ್ತರದಾಯಿತ್ವ ಅದು. ಸೊ ಅಟ್ ದ ಸೇಮ್ ಟೈಮ್ ಸರ್, ವಿದೇಶಿ ಪ್ರಯಾಣಿಕರು ಅಂದಾಗ 53 ಮಂದಿ ಬ್ರಿಟಿಷ್ ಪ್ರಜೆಗಳಿದ್ರಂತೆ, 7 ಪೋರ್ಚುಗಲ್ ಪ್ರಜೆಗಳು, ಕೆನಡಾದವರೊಬ್ಬರು ಇದ್ರು ಅನ್ನುವಂಥ ಮಾಹಿತಿ ಇದೆ ಸರ್. ಇಲ್ಲಿ ಹೆಂಗೆ ಅದು ರಿಯಾಕ್ಟ್ ಮಾಡುತ್ತೆ ಸರ್ಕಾರ ಇರ್ಬೋದು, ಏರ್ಲೈನ್ಸ್ ಇರ್ಬೋದು, ಇದ್ರ ಬಗ್ಗೆ ಸರ್ ಇನ್ಪುಟ್ಸು? ನನಗೆ ಈಗ ಏರ್ಲೈನ್ಸ್ ಅವ್ರದ್ದು ಜವಾಬ್ದಾರಿಗಳೆಲ್ಲ ಅದು ನನಗೆ ಅಂದ್ರೆ ಕ್ಲಿಯರ್ ಆಗಿ ಇವ್ರು ಸೇರಿ ಎಷ್ಟೆಷ್ಟು ಇರುತ್ತೆ, ಸರ್ಕಾರ ಎಷ್ಟು ಹೊಣೆ ತಗೊಳುತ್ತೆ, ಮತ್ತೆ ಏರ್ಕ್ರಾಫ್ಟ್ ನವ್ರು ಎಷ್ಟು, ಏರ್ ಇಂಡಿಯಾ ಅವರು ಎಷ್ಟು ತಗೊಳ್ತಾರೆ ಮಾಹಿತಿ ಇಲ್ಲ ಮೇಡಮ್. ಬಟ್ ಅವ್ರದ್ದು ಒಂದು ಜವಾಬ್ದಾರಿ ಇದೆ, ದೇ ಹ್ಯಾವ್ ಟು ಸೇರ್ ದೇರ್ ರೆಸ್ಪಾನ್ಸಿಬಿಲಿಟಿ. ಇಟ್ ಈಸ್ ನಾಟ್ ಸ್ಮಾಲ್ ಇನ್ಸಿಡೆಂಟ್, ಒಂದು ದೊಡ್ಡ ದುರ್ಘಟನೆ. ಹಾಗಾಗಿ ಇಟ್ ಇಂಪ್ಯಾಕ್ಟ್ ದೇರ್ ಸರ್ವಿಸಸ್. ಗಾಟ್ ಇಟ್ ಸರ್, ಗಾಟ್ ಇಟ್. ನೋಡಿ ಸರ್, ಅದು ಅಪಘಾತ ಕೇರ್ಫುಲ್ ಆಗ್ಬೇಕಾಗುತ್ತೆ ಮುಂದೆ. ಏರ್ ಇಂಡಿಯಾಗೆ ಜನ ಒಂದು ಎರಡನೇ ರೈಟ್ ಆಯ್ಕೆನ ಅವರು ಚೂಸ್ ಮಾಡ್ಬೇಕು. ಗಾಟ್ ಇಟ್ ಸರ್. ಇದ್ರ ಜೊತೆಗೆ ಅದೊಂದು ಹಾಸ್ಟೆಲ್ ಮೇಲೆ ಕೂಡ ಬಿದ್ದಿದೆ ಅನ್ನುವಂಥ ಮಾಹಿತಿಯಲ್ಲಿ ವೈದ್ಯಕೀಯ ವಿದ್ಯಾರ್ಥಿಗಳು ಕೂಡ ಸಾವಿಗೀಡಾಗಿದ್ದಾರೆ ಅಂತ ಹೇಳಿ ಸರ್, ಇದ್ರ ಬಗ್ಗೆ? ಅದು ದುರ್ಘಟನೆ ಮುಂದುವರೆದ ಭಾಗ ಅಲ್ವಾ ಮೇಡಮ್? ಈಗ ಫ್ಲೈಟ್ ಬಿದ್ದಿದೆ, ಈ ಅಮಾಯಕ ಮಕ್ಕಳದು ಅದು ಒಂದು ಕ್ಯಾಶುಯಾಲಿಟಿ, ಅದು ಸ್ಥಾನಕ್ಕೆ ಅದು ಬೀಳೋದು, ಅದು ದೇ ಆರ್ ಲೈಕ್. ಗಾಟ್ ಇಟ್ ಸರ್. ಮಾತಾಡ್ತೀನಿ ನಿಮ್ಮ ಜೊತೆ, ಹಂಗೆ ಸಂಪರ್ಕದಲ್ಲಿರಿ. ಇದೀಗ
ನೋಡಿ, ಅಹಮದಾಬಾದ್ನ ಘೋರ ದುರಂತ ಇದು. ಗುಜರಾತ್ನ ಅಹಮದಾಬಾದ್ನಲ್ಲಿ ವಿಮಾನದ ಪತನವಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ನೋಡಿ, ಬಹಳ ಮುಖ್ಯವಾಗಿ 242 ಮಂದಿ ಪ್ರಯಾಣವನ್ನು ಬೆಳೆಸ್ತಾ ಇದ್ರು. ಗುಜರಾತ್ನಿನ ಅಹಮದಾಬಾದ್ ವಿಮಾನ ನಿಲ್ದಾಣದಲ್ಲಿ ಲಂಡನ್ಗೆ ಹೊರಟಿದ್ದಂತಹ ಏರ್ ಇಂಡಿಯಾ ವಿಮಾನ ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ಪತನಗೊಂಡಿದೆ. ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಸೇರಿದಂತೆ 242 ಮಂದಿ ಅಸುನೀಗಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಲಂಡನ್ಗೆ ಪ್ರಯಾಣಿಸ್ತಾ ಇದ್ದಂತಹ ಏರ್ ಇಂಡಿಯಾ ವಿಮಾನ ಇದು. ನೋಡಿ, ಈಗಾಗಲೇ ಪ್ರೊಫೆಸರ್ ವಿಜಯ್ ಕುಮಾರ್ ಅವರು ಮಾತಾಡ್ತಾ ಇದ್ದ ಸಂದರ್ಭದಲ್ಲಿ ಒಂದು ಹೇಳಿದರು, 2002 ನಾನು ಪ್ರಯಾಣ ಮಾಡಿದರೆ, ಬಟ್ ಅಲ್ಲಿನ ಅವ್ಯವಸ್ಥೆ ಬಗ್ಗೆ ಏನು ಹೇಳೋದು ಅಂತ ಹೇಳಿ. ಅಂದರೆ ಅಗೇನ್ 12 ಹೋಗ್ತಾರೆ, ಅವಾಗಲೂ ಕೂಡ ಅಂಥ ಪರಿಸ್ಥಿತಿ ಏನು ಬದಲಾಗಿಲ್ಲ. ನೋಡಿ, ಇದೇ ವಿಮಾನದಲ್ಲಿ 2 hours ಬಿಫೋರ್ 2 ಗಂಟೆಗಳ ಮುಂಚಿತವಾಗಿ ಆಕಾಶ್ ವಾತ್ಸಾನ್ ಅವರು ಕೂಡ ಪ್ರಯಾಣ ಬೆಳೆಸಿದ್ದಾರೆ. ಅವರು ಕೂಡ ಆ ವ್ಯವಸ್ಥೆ ಬಗ್ಗೆ ಮಾತಾಡ್ತಿದ್ದಾರೆ. ಅಂದರೆ ಆ ವ್ಯವಸ್ಥೆಗಳನ್ನು ಸರಿಪಡಿಸುವಂಥ ನಿಟ್ಟಿನಲ್ಲಿ ಏರ್ಲೈನ್ ಯಾಕೆ ವಿಫಲ ಆಗಿದೆ ಅನ್ನೋದು ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಇನ್ನು ಬೋಯಿಂಗ್ 7878 ಡ್ರೀಮ್ ಲೈನರ್ ಹೆಸರಿನ ವಿಮಾನ 230 ಪ್ರಯಾಣಿಕರು 12 ಸಿಬ್ಬಂದಿ ಸೇರಿದಂತೆ 242 ಮಂದಿ ಪ್ರಯಾಣವನ್ನು ಮಾಡ್ತಾ ಇದ್ರು. ಈ ವಿಮಾನದಲ್ಲಿ ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ಆಗಿರುವಂಥ ದುರ್ಘಟನೆ ಇದು. ಪತನ ಆಗ್ತಾ ಇದ್ದಂತೆಯೇ ನೀವು ಗಮನಿಸಿದ್ರಿ ಆ ಎಲ್ಲ ದೃಶ್ಯಗಳನ್ನು ದಟ್ಟ ಹೊಗೆ ಆವರಿಸ್ಬಿಡ್ತು. ಆ ನಂತರದ ಕಾರ್ಯಾಚರಣೆಯ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಮತ್ತೊಂದು ವಿಜುವಲ್ ನೀವೇನು ನೋಡ್ಬೋದು, 7 ಅಗ್ನಿಶಾಮಕ ವಾಹನ ಸೇರಿದಂತೆ ತುರ್ತು ಸೇವೆಗೆ ಈಗಾಗಲೇ NDRF, SDRF ಹೀಗೆ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಬಂದಿದ್ದಾರೆ, ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ. 169 ಭಾರತೀಯರು, 53 ಬ್ರಿಟಿಷ್, 7 ಪೋರ್ಚುಗಲ್, 1 ಕೆನಡಾದವರಿದ್ದರು ಅದರಲ್ಲಿ ಪ್ರಯಾಣಿಕರು ಅನ್ನುವಂಥ ಮಾಹಿತಿ. ರೈಟ್, ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಇದೀಗ ರಾಜಶೇಖರ್ ಅವರು ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ರಾಜಶೇಖರ್ ಅವರೇ. ನಮಸ್ತೆ ಮೇಡಮ್. ರಾಜಶೇಖರ್ ಅವರೇ, ನೋಡಿದ್ರಾ ಏರ್ ಕ್ರ್ಯಾಶ್ ಹೆಂಗಾಯಿತು, ವಿಮಾನದ ಪತನ ಹೆಂಗಾಯಿತು ಅಂತ? 242 ಮಂದಿ ಪ್ರಾಣ ಬಿಟ್ಟಿದ್ದಾರೆ. ಏನು ಹೇಳ್ತೀರಿ ಇದಕ್ಕೆ ಸಂಬಂಧಪಟ್ಟ ಹಾಗೆ? ಒಬ್ಬೊಬ್ರು ಪ್ರಾಣನ ಒಂದು ಅಮೂಲ್ಯ ಜೀವ ಇದೆ ತರ. ಈ ತರ ಒಂದ್ ವಿಮಾನದಿಂದ ಈ ತರ ಅವಘಡ ಸಂಭವಿಸಿದೆ. ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಈಗ ಒಂದೊಂದು ಅಮೂಲ್ಯ ಜೀವಕ್ಕೂ ಏನ್ ಬೆಲೆ ಕೊಡಕ್ಕಿಲ್ವಾ? ರಾಜಶೇಖರ್ ಅವರೇ, ನಮ್ಮ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ವಿಜಯ್ ಕುಮಾರ್ ಅವರಿದ್ರು, ಅವ್ರು ಮಾತಾಡೋದನ್ನ ಗಮನಿಸಿದ್ರಾ? 2002ರಲ್ಲೂ ನಾನು ಪ್ರಯಾಣ ಮಾಡ್ತಾ ಇದ್ದೆ ನೋಡಿ, ಆವಾಗಲೂ ಕೂಡ ಅವ್ಯವಸ್ಥೆ ಇತ್ತು ಅಂತ ಹೇಳಿದ್ರು. ಆಮೇಲೆ ಇದೇ ಪ್ಲೇನಲ್ಲಿ ರಾಜಶೇಖರ್ ಅವರೇ, ಆಕಾಶ್ ವಾತ್ಸಾ ಅನ್ನೋರು 2 hours ಬಿಫೋರ್ ಟ್ರಾವೆಲ್ ಮಾಡಿದ್ರಂತೆ. ಅವರೊಂದು ವಿಡಿಯೋನೇ ಮಾಡಿಬಿಟ್ಟಿದ್ದಾರೆ, AC ವರ್ಕ್ ಆಗ್ತಿಲ್ಲ, TV ಇಸ್ ನಾಟ್ ವರ್ಕಿಂಗ್, ರಿಮೋಟ್ ಇಸ್ ನಾಟ್ ವರ್ಕಿಂಗ್ ಅಂತೇಳಿ. ಇಷ್ಟೊಂದು ಅವ್ಯವಸ್ಥೆ ಇಟ್ಕೊಂಡು ವಿಮಾನ ಹಾರಾಡ್ಸದ ಅಂತ? ಮೇಡಮ್, ನಮ್ಗೆ ಏನ್ ಅನಿಸ್ತಿದೆ ಅಂದ್ರೆ ಏರ್ಪೋರ್ಟ್ ಕೇರ್ಲೆಸ್ ಅನಿಸ್ತಿದೆ. ಈಗ ಮೇಡಮ್, ನೀವು ಇದಕ್ಕೇನಂತ ಹೇಳ್ತೀರಾ? ಈಗ ಪ್ರತಿಯೊಂದು ಜೀವಕ್ಕೂ ನಮ್ಗೆ ಹಲೋ ಹೇಳಿ ಕಂಟಿನ್ಯೂ ಮಾಡಿ. ರೈಟ್, ರಾಜಶೇಖರ್ ಅವರು ಕರೆ ಮಾಡಿದ್ರು, ತಮ್ಮ ಅಭಿಪ್ರಾಯವನ್ನು ಹಂಚ್ಕೊಳ್ತಾ ಇದ್ರು. ಯಾಕಂತ ಹೇಳಿದ್ರೆ ಇಂಥ ಅವ್ಯವಸ್ಥೆಗಳಲ್ಲಿ ಯಾಕೆ ಜನರ ಜೀವದ ಜೊತೆ ಆಟ ಆಡ್ತಾರೆ ಅಂತ ಹೇಳಿ. ರೈಟ್, ಈ ಬಗ್ಗೆ ಮಾತಾಡಲಿಕ್ಕೆ ಬಾಹ್ಯಾಕಾಶ ಹಾಗೂ ರಕ್ಷಣಾ ಕ್ಷೇತ್ರದ ವಿಶ್ಲೇಷಕರಾಗಿರುವಂತಹ ಗಿರೀಶ್ ಲಿಂಗಣ್ಣವರು ಕನೆಕ್ಟ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ತಾಂತ್ರಿಕ ಅಂತ ಹೇಳಿ ಒಂದು ಪದದಲ್ಲಿ ತಾಂತ್ರಿಕ ದೋಷದ ಪರಿಣಾಮ ವಿಮಾನ ಪತನ ಅಂತ ಹೇಳ್ಬಿಡ್ತೀವಿ ಸರ್. ಈ ಒಂದು ಪತನಕ್ಕೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಹೋಗೋದಾದ್ರೆ ಯಾವ ಕಾರಣದಿಂದ ಈ ವಿಮಾನ ಪತನ ಆಗಿದೆ ಸರ್? ನೋಡಿ, ಕಾರಣಗಳು ಅನೇಕ ಕಾರಣಗಳಿರ್ತವೆ. ಒಂದು ಇಂಜಿನ್ ಫೇಲ್ಯೂರ್ ಆಗಿರ್ಬೋದೇನೋ, ಹೇಳಕ್ಕಾಗಲ್ಲ. ಇಂಜಿನ್ ಅಲ್ಲಿ 2 ಇಂಜಿನ್ ಅಲ್ಲಿ 1 ಇಂಜಿನ್ ಹೋಯ್ತಾ, 2 ಇಂಜಿನ್ ಅಲ್ಲಿ 1 ಇಂಜಿನ್ ಫೇಲ್ಯೂರ್ ಆದ್ರೂ ಈ ತರ ಪ್ರಾಬ್ಲಮ್ ಆಗತ್ತೆ. ಯಾಕಂದ್ರೆ ಇದು 625 ಫೀಟ್ ಅಲ್ಲೇ ಕ್ಲೈಂಬಿಂಗ್ ಸ್ಟೇಜ್ ಅಲ್ಲೇ ಇಲ್ಲಿ ಥ್ರಸ್ಟ್ ಪ್ರಾಬ್ಲಮ್ ಆಗತ್ತೆ. ಮೇಡೆ ಅಂತ ಪೈಲಟ್ ಕೂಗ್ತಾನೆ. ಅಂದ್ರೆ ಮೇಡೆ ಅಂದ್ರೆ ಎಮರ್ಜೆನ್ಸಿ ಟೈಮ್ ಅಲ್ಲಿ ಇನ್ನೇನು ಫ್ಲೈಟ್ ಬಹಳ ತೊಂದರೆಯಲ್ಲಿದ್ದಾಗ ATCಗೆ ನಮ್ ಕಡೆ ಇಮಿಡಿಯೇಟ್ ದೃಷ್ಟಿ ಹರಿಸಿ ಅನ್ನಕ್ಕೋಸ್ಕರ ಮೇಡೆ 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 ಅಂತ 3 ಸಲ ಕರೀತಾರೆ. ಸೊ ಅದು ಕರೆದಿರೋ ಚಾನ್ಸ್ ಅಲ್ಲಿ ಏನಂದ್ರೆ ನೋಡಿ, ರೆಕ್ಕೆ ಕೆಳಗಡೆ 2 ಇಂಜಿನ್ ಇರುತ್ತೆ. ಸೊ 2 ಇಂಜಿನ್ ಅಲ್ಲಿ 1 ಇಂಜಿನ್ ಫೇಲ್ಯೂರ್ ಆಗಿದ್ರು ಥ್ರಸ್ಟ್ ಪ್ರಾಬ್ಲಮ್ ಆದಾಗ ಈ ತರ ಕ್ಲೈಂಬಿಂಗ್ ಅಲ್ಲಿ ಇಶ್ಯೂ ಆಗಿ ಪ್ರಾಬ್ಲಮ್ ಎಕ್ಸ್ಪ್ಲೋಡ್ ಆಗಿರ್ಬೋದು. ಎಕ್ಸ್ಪ್ಲೋಡ್ ಯಾಕೆ ಆಗಿರ್ಬೋದು ಅಂದ್ರೆ ಇನ್ನು ಮುಂದ್ಗಡೆ ಇದ್ದಿದ್ದಂತ ಲ್ಯಾಂಡಿಂಗ್ ಗೇರು ಇನ್ನು ಒಳಗಡೆ ತಗೊಂಡಿರ್ಲಿಲ್ಲ. ಲ್ಯಾಂಡಿಂಗ್ ಗೇರ್ ಹೋಗಿ ಏನಾರ ಬಿಲ್ಡಿಂಗ್ ಹೊಡೆದು ಎಕ್ಸ್ಪ್ಲೋಡ್ ಆಯ್ತಾ ಗೊತ್ತಿಲ್ಲ. ಎರಡನೇದೇನಂದ್ರೆ ಈ ಫ್ಯೂಯಲ್ ಲೀಕೇಜ್ ಏನಾರ ಇತ್ತ. ಈ ಫ್ಯೂಯಲ್ ಲೀಕೇಜ್ 53,000 ಲೀಟರ್ಸ್ ಫ್ಯೂಯಲ್ ತುಂಬಿಕೊಂಡಿದ್ರು ಅದ್ರಲ್ಲಿ. ಆ ಫ್ಯೂಯಲ್ ಲೀಕೇಜಸ್ ಇದ್ದಾಗ ಏನಾಗುತ್ತೆ ಅಂದ್ರೆ
ತಕ್ಷಣ ಬ್ಲಾಸ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಎಕ್ಸ್ಪ್ಲೋಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂದ್ರೆ ಫ್ಯೂಯಲ್ ಅಲ್ಲಿ ಒಂದು ಲೀಕೇಜ್ ಇರ್ಬೋದು, ಇಲ್ಲ ಫ್ಯೂಯಲ್ ಅಲ್ಲಿ ಕಂಟಾಮಿನೇಷನ್ ಇದ್ದಾಗ ಕರೆಕ್ಟ್ ಆಗಿ ಫ್ಯೂಯಲ್ ಫ್ಲೋ ಆಗಿಲ್ದೇ ಇದ್ದಾಗ ಟ್ರಸ್ಟ್ ಕಮ್ಮಿ ಆಗಿ ಈ ತರ ಇಶ್ಯೂಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಎರಡನೇ ಇಶ್ಯೂ. ಮೂರನೇ ಇಶ್ಯೂ ವೆದರ್ ಕಂಡೀಷನ್ಸ್ ಆಗೋ ಚಾನ್ಸಸ್ ಇಲ್ಲ, ಬಿಕಾಸ್ ATC ಆಗ್ಲೇ ಕರೆಕ್ಟ್ ಆಗಿ ನೋಡಿದ್ರು, ಕರೆಕ್ಟ್ ಆಗಿ ಅದ್ರ ಬಗ್ಗೆ ಮಾತು ಆಡಿದ್ರು ಅದೆಲ್ಲ. ಸೊ ಅದರಿಂದ ಪ್ರಾಬ್ಲಮ್, ಅದರಿಂದ ರೂಲ್ ಔಟ್ ಮಾಡ್ಬೋದು. ATC ಮಿಸ್ಕಮ್ಯುನಿಕೇಶನ್ ಇಂದ ಆಯ್ತಾ ಅನ್ನೋದು ರೂಲ್ ಔಟ್ ಮಾಡ್ಬೋದು. ಯಾಕಂದ್ರೆ ಆ ರನ್ವೇ 23 ಕರೆಕ್ಟ್ ಆಗಿತ್ತು, ಅದರಿಂದನೂ ರೂಲ್ ಔಟ್ ಮಾಡಬಹುದು. ನೆಕ್ಸ್ಟ್ ಕೆಲವು ಕಾನ್ಫಿಗರೇಷನ್ ಇರುತ್ತೆ, ಟೇಕ್ ಆಫ್ ಕಾನ್ಫಿಗರೇಷನ್ ಈ ಸರ್ಟನ್ ಡಿಸ್ಟೆನ್ಸ್ ಅಲ್ಲೇ ಟೇಕ್ ಆಫ್ ಆಗ್ಬೋದು ಅಂತ. ಆ ಟೇಕ್ ಆಫ್ ಆ ಒಂದ್ ಡಿಸ್ಟೆನ್ಸ್ ಅಲ್ಲಿ ಆಗದೆ ಹೋದ್ರೆ ಈ ತರ ಇಶ್ಯೂಸ್ ಗಳು ಬರ್ತವೆ. ಬಟ್ ಅಲ್ಲಿ ಇದ್ದಿದ್ದಂತ ಪೈಲಟ್ಗೆ 8,000 ಅವರ್ ಟ್ರೈನಿಂಗ್ ಇತ್ತು. ಸೊ ಆ ಇಶ್ಯೂನು ಇದರಿಂದ ಆಗ್ಬೋದಾ, ಕಾನ್ಫಿಗರೇಷನ್ ಟೇಕ್ ಆಫ್ ಕಾನ್ಫಿಗರೇಷನ್ ಏನಾರ ಪ್ರಾಬ್ಲಮ್ ಆಯ್ತಾ ಅನ್ನೋದನ್ನ ಹೇಳಕ್ ಬರಲ್ಲ, ಇನ್ವೆಸ್ಟಿಗೇಷನ್ ಅಲ್ಲೇ ಗೊತ್ತಾಗೋದು. ಇದನ್ನೆಲ್ಲ ನಾನು ಹೇಳ್ತಾ ಇರೋದು ಕಾರಣಗಳು, ಇದೇ ನಿಖರ ಅಂತ ಹೇಳಕ್ ಬರಲ್ಲ ಇನ್ವೆಸ್ಟಿಗೇಷನ್ ಆಗೋ ತನಕ. ನೆಕ್ಸ್ಟ್ ಇದು ಈ ಒಂದು ಬೋಯಿಂಗ್ 787 ಇದ್ರ ಲೈಫ್ ಎಷ್ಟು ಅಂದ್ರೆ 44,000 ಸೈಕಲ್ಸ್ ಇರುತ್ತೆ. 44,000 ಸೈಕಲ್ ಅಂದ್ರೆ ಒಂದು ಸೈಕಲ್ ಟೇಕ್ ಆಫ್ ಮತ್ತೆ ಲ್ಯಾಂಡಿಂಗ್ ಆಗಕ್ಕೆ ಒಂದ್ ಸೈಕಲ್ ಅಂತಾರೆ. ಆತರ ಇದರ ಆಯುಸ್ ಬಂದು 44,000 ಸೈಕಲ್ಸ್ ಇರುತ್ತೆ, ಇಲ್ಲ 1,00,000 ಅವರ್ ಇರುತ್ತೆ, ಇಲ್ಲ 25 ವರ್ಷಗಳ ಕಾಲ ಯೂಸ್ ಮಾಡಬಹುದು ಅಂತ ಇರುತ್ತೆ ಈ ಏರ್ಕ್ರಾಫ್ಟ್. ಯಾವ್ದು ಇದ್ರಲ್ಲಿ ಮೊದಲನೇದು ಬರುತ್ತೋ ಅದಕ್ಕೆ ಅದು ಲೈಫ್ ಮುಗೀತು ಅಂತ ಅರ್ಥ. ಸೊ ಇದು 11 ವರ್ಷಗಳ ಕಾಲ ಆಗಿತ್ತು ಈ ಏರ್ಕ್ರಾಫ್ಟ್ ತಗೊಂಡು. ಸೊ 11 ವರ್ಷಗಳ ಕಾಲ ಆದಾಗ 2024ರಲ್ಲಿ ಇದನ್ನ ರೀಫರ್ಬಿಶ್ ಓವರ್ ಆಲ್ ಮಾಡಿದ್ರು. ಓವರ್ ಆಲ್ ಮಾಡಿದ್ದಾಗ ಏನಾರು ಮೇಂಟೆನೆನ್ಸ್ ಪ್ರಾಬ್ಲಮ್ ಮಾಡಿದ್ರ, ಇಂಜಿನ್ ಕರೆಕ್ಟ್ ಆಗಿ ಏನಾರು ಇಶ್ಯೂಸ್ ಇತ್ತ, ಬೇರೆ ಯಾವ್ದಾದ್ರು ಟೆಕ್ನಿಕಲ್ ಇಶ್ಯೂಸ್ ಇತ್ತ ಗೊತ್ತಿಲ್ಲ. ಸೊ ಇದರಿಂದಾನು ಚಾನ್ಸಸ್ ಇರ್ತವೆ ಈ ತರ ಅನಾಹುತಗಳು ಸಂಭವಿಸಕ್ಕೆ. ನೀವ್ ಹೇಳ್ತಿದ್ದಂಗೆ AC ಪ್ರಾಬ್ಲಮ್, TV ಪ್ರಾಬ್ಲಮ್ ಇಂದ ಈ ಅನಾಹುತಗಳು ಆಗಲ್ಲ. ಅಂದ್ರೆ ಈ ಒಂದು ಟ್ರಸ್ಟ್ ಸಿಗದೆ ಇರೋದು, ಈ ಒಂದು ಕ್ಲೈಂಬಿಂಗ್ ಸ್ಟೇಜ್ ಎಲ್ಲ ಎಕ್ಸ್ಪ್ಲೋರ್ಡ್ ಆಗೋದು, ಈ ತರ ಪ್ರಾಬ್ಲಮ್ಸ್ ಗಳೆಲ್ಲ ಆಗಲ್ಲ. ಈ ತರ ಅದು ಮೈನರ್ ವೈರಿಂಗ್ ಡಿಫೆಕ್ಟ್ಸ್ ಇರುತ್ತೆ. ಆ ತರ ಅದಕ್ಕೆ ಆದ ಎಲೆಕ್ಟ್ರಿಕಲ್ ಜನರೇಟರ್ಸ್ ಇರುತ್ತೆ, ಸಣ್ಣ ಎಲೆಕ್ಟ್ರಿಕಲ್ ಜನರೇಟರ್ಸ್, ಅದು ಸರಿಯಾಗಿ ಮಾಲ್ ಫಂಕ್ಷನ್ ಆಗದೆ ಇದ್ರೆ ಈ ಪ್ರಾಬ್ಲಮ್ ಆಗುತ್ತೆ. ಬಟ್ ದಿಸ್ ಪ್ರಾಬ್ಲಮ್ ನಾವು ಅನೇಕ ಡೊಮೆಸ್ಟಿಕ್ ಫ್ಲೈಟ್ಸ್ ಅಲ್ಲೂ ನೋಡಿದೀವಿ, AC ವರ್ಕ್ ಆಗದೆ ಇರೋದು, ಗಲಾಟೆ ಆಗಿರೋದು, ಆ ತರ ನೋಡಿದೀವಿ. ಹೊತ್ತು ಈ ತರ ಎಕ್ಸ್ಪ್ಲೋರ್ಡ್ ಆಗಿ ಬ್ಲಾಸ್ಟ್ ಆಗಿ ಇಷ್ಟು ಸಾವು ನೋವುಗಳು ಅದರಿಂದ ಆಗೋದಂತೂ ಕಾರಣ ಅಲ್ಲೇ ಅಲ್ಲ. ಸೊ ಆಮೇಲೆ ಪ್ರೀ ಚೆಕಿಂಗ್ ಆಗತ್ತೆ. ಯಾವುದೇ ಒಂದು ಏರ್ಕ್ರಾಫ್ಟ್ ಹೊರಡಕ್ ಮುಂಚೆ 100ರಿಂದ 150 ಚೆಕ್ ಲಿಸ್ಟ್ ಇರ್ತವೆ. ಇಂಜಿನ್ ಸರಿಗಿದ್ಯಾ, ಬ್ರೇಕ್ ಸರಿಗಿದ್ಯಾ, ಫ್ಯೂಯಲ್ ಸರಿಗಿದ್ಯಾ, ಆಮೇಲೆ ಸ್ಟ್ರಕ್ಚರ್ಸ್ ಇರ್ತವೆ. ಅಂದ್ರೆ ಏರೋಪ್ಲೇನ್ ಸುತ್ತಲ ವಿಂಗ್ ಕೆಳಗಡೆ ನೋಡಿದ್ರೆ ಫ್ಲಾಪ್ ಅಂತ ಇರುತ್ತೆ, ಆಮೇಲೆ ರಡಾರ್ಸ್ ಇರುತ್ತೆ. ಆ ತರ ಬೇಕಾದಷ್ಟು ಕಂಟ್ರೋಲ್ ಸ್ಟ್ರಕ್ಚರ್ಸ್ ಇರುತ್ತೆ ವಿಂಗ್ಸ್ ಮತ್ತೆ ಏರೋಪ್ಲೇನ್ ಬಾಡಿ ಮೇಲೆ. ಆ ಕಂಟ್ರೋಲ್ ಸ್ಟ್ರಕ್ಚರ್ಸ್ ಕರೆಕ್ಟ್ ಆಗಿ ಫಂಕ್ಷನ್ ಆಗದೆ ಹೋದ್ರೂ ಈ ಒಂದು ಲಿಫ್ಟ್ ಸಿಗಲ್ಲ, ಏರೋಪ್ಲೇನಿಗೆ ಲಿಫ್ಟ್ ಸಿಗಲ್ಲ. ಅದನ್ನ ಆ ತರ ಏನಾದ್ರು ಪ್ರಾಬ್ಲಮ್ ಆಗಿದ್ಯಾ ಅದು ಹೇಳಕ್ ಬರಲ್ಲ. ಅದು ಯೂಶಲಿ ಪ್ರೀ ಚೆಕ್ ಮಾಡಿರ್ಬೇಕು, ಈ ತರ ಎಲ್ಲ ಕರೆಕ್ಟ್ ಆಗಿ ವರ್ಕ್ ಆಗ್ತಿದ್ಯಾ ವರ್ಕ್ ಆಗ್ತಿಲ್ಲೋ ಅಂತ. ಅದೆಲ್ಲ ಮಾಡಿದಾರ ಅದ್ರ ಬಗ್ಗೆನೂ ಐಡಿಯಾ ಇಲ್ಲ, ಇಲ್ಲ ಅದೇನಾರ ಪ್ರಾಬ್ಲಮ್ ಆಯ್ತಾ ಅದ್ರ ಬಗ್ಗೆನೂ ಐಡಿಯಾ ಇಲ್ಲ. ಸೊ ಈ ತರ ಅನೇಕ ಕಾರಣಗಳಿದಾವೆ ಈ ಒಂದು ಆಕ್ಸಿಡೆಂಟ್, ಈ ಒಂದು ದುರಂತ ಸಂಭವಿಸಕ್ಕೆ. ರೈಟ್, ಗೊತ್ತಾಯ್ತು ಸರ್. ನನಗೆ ಬ್ಲ್ಯಾಕ್ ಬಾಕ್ಸ್ ಕಾನ್ಸೆಪ್ಟ್ ಬಗ್ಗೆ ಹೇಳಿ ಸರ್. ಈಗ ಇಂಥ ಒಂದು ವಿಮಾನ ಪತನದಂತಹ ಘಟನೆಗಳು ಸಂಭವಿಸಿದಾಗ ಬ್ಲ್ಯಾಕ್ ಬಾಕ್ಸಲ್ಲಿ ಈ ಕಾರಣಕ್ಕೆ ಈ ಘಟನೆ ಆಗಿದೆ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ ಅಂತ ಹೇಳ್ತಾರೆ. ಸೊ ಇದ್ರ ಬಗ್ಗೆ ಕ್ಲಾರಿಟಿ ಸಿಗುತ್ತೆ. ಅದರಲ್ಲಿ ಫ್ಲೈಟ್ ಡೇಟಾ ರೆಕಾರ್ಡರ್ ಅಂತ ಇರುತ್ತೆ. ಅಂದ್ರೆ ಫ್ಲೈಟ್ ಡೇಟಾ ರೆಕಾರ್ಡರ್ ಅಲ್ಲಿ ಎಲ್ಲಾ ಕರೆಕ್ಟ್ ಆಗಿ ಫಂಕ್ಷನ್ ಆಗ್ತಾ ಇತ್ತ ಅಂತ ಗೊತ್ತಾಗತ್ತೆ. ಅಂದ್ರೆ ಅಲ್ಲಿ ಬೇಕಾಗಿದ್ದಂತ ವೆಲಾಸಿಟಿ, ಅಲ್ಲಿಗೆ ಬೇಕಾಗಿರೋಂತ ಒಂದು ಹೈಟ್ ಚಾಲನೆ ಮಾಡಕ್ಕೆ, ಆ ಟೇಕ್ ಆಫ್ ಕರೆಕ್ಟ್ ಇದು ವೆಲಾಸಿಟಿ ಇತ್ತ, ಅದೆಲ್ಲ ಒಂದು ಡೇಟಾ, ಸರ್ಟನ್ ಡೇಟಾಸ್ ಏನೇನ್ ಬೇಕೋ ಅವೆಲ್ಲ ರೆಕಾರ್ಡ್ ಆಗಿರ್ತವೆ. ಅದನ್ನೆಲ್ಲ ಚೆಕ್ ಮಾಡ್ಕೋಬಹುದು ಏನಾದ್ರು ತೊಂದರೆ ಆಗಿತ್ತ ಪ್ಯಾರಾಮೀಟರ್ಸ್, ಟೆಕ್ನಿಕಲ್ ಪ್ಯಾರಾಮೀಟರ್ಸ್ ಅಲ್ಲಿ ಅಂತ.
ಇನ್ನೊಂದು ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಅಂತ ಇರುತ್ತೆ. ಆ ವಾಯ್ಸ್ ರೆಕಾರ್ಡರ್ ಬಂದು ಆ ಪೈಲಟ್ಗೆ ಮತ್ತೆ ATC ಮಧ್ಯ ಮತ್ತೆ ಆ ಇಬ್ರು ಪೈಲಟ್ಗಳ ಮಧ್ಯ ನಡೆದಿದ್ದಂತ ಸಂಭಾಷಣೆಗಳೆಲ್ಲ ರೆಕಾರ್ಡ್ ಆಗಿರುತ್ತೆ. ಆ ರೆಕಾರ್ಡಿಂಗ್ ಅಲ್ಲಿ ಏನೇನು ಅವರು ಪೈಲಟ್ ಹೇಳ್ತಾ ಇದ್ರು, ಥ್ರಸ್ಟ್ ಕಮ್ಮಿ ಆಯ್ತು ಅಂತನೋ, ಲಿಫ್ಟ್ ಕಮ್ಮಿ ಆಯ್ತು ಅಂತನೋ, ಏನೋ ಇಶ್ಯೂ ಪ್ರಾಬ್ಲಮ್ ತೋರಿಸ್ತಾ ಇದೆ ಅಂತನೋ, ಏನೋ ಒಂದು ಗೊತ್ತಾಗತ್ತೆ ಅವ್ರಿಗೆ ಆ ಕಾಕ್ಪಿಟ್ ರೆಕಾರ್ಡರ್ ಅಲ್ಲಿ. ಸೊ ಈ ಒಂದು ವಾಯ್ಸ್ ರೆಕಾರ್ಡರ್ ಮತ್ತೆ ಈ ಫ್ಲೈಟ್ ಡೇಟಾ ರೆಕಾರ್ಡಿಂಗ್ ಈ ಎರಡೂ ತಗೊಂಡಾಗ ನಿಖರವಾಗಿ ಇದರಿಂದಾನೇ ಅಂತ ಗೊತ್ತಾಗತ್ತೆ. ರೈಟ್, ಗಾಟ್ ಇಟ್ ಸರ್. ಇದರ ಜೊತೆಗೆ ಪ್ರೊಫೆಸರ್ ವಿಜಯ್ ಕುಮಾರ್ ಅವರು ಬೆಂಗಳೂರು ವಿಶ್ವವಿದ್ಯಾಲಯದ ಭೌತಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಮಾತಾಡ್ತಾ ಇದ್ರು ನಮ್ಮ ಜೊತೆ. ನಾನು 2012 ಟ್ರಾವೆಲ್ ಮಾಡಿದ್ದೆ. ಸ್ವಲ್ಪ ಏರ್ ಇಂಡಿಯಾ ಏರ್ಲೈನ್ಸ್ ಅಂದಾಗ ಸ್ವಲ್ಪ ಅವ್ಯವಸ್ಥೆಗಳಿತ್ತು. 2012 ಹೋಗಿದ್ದೆ, ಅಂತ ಏನು ವ್ಯತ್ಯಾಸ ಇರಲಿಲ್ಲ, ಸ್ವಲ್ಪ ಅವ್ಯವಸ್ಥೆಗಳು ಅಂಥೇಳಿ. ಆ್ಯಂಡ್ ಇದೇ ಟ್ರೈನ್ ಸರ್, ಇವತ್ತು ಏನು ಟ್ರೈನ್ ಇದೇ ಫ್ಲೈಟ್ ಏನಿದೆ, ಇದು ಏರ್ ಕ್ರ್ಯಾಶ್ ಆಗಿದೆ, ಇದೇ ಒಂದು ಫ್ಲೈಟಲ್ಲಿ 2 hours ಬಿಫೋರು ಆಕಾಶ್ ವಾತ್ಸ ಅನ್ನೋರು ಟ್ರಾವೆಲ್ ಮಾಡಿರ್ತಾರೆ. ಅವರೊಂದು ವಿಡಿಯೋನೇ ಮಾಡಿದ್ದಾರೆ, ಅಂದರೆ ಅವ್ಯವಸ್ಥೆಗಳ ಬಗ್ಗೆ. ನೀವು ಹೇಳಿದ್ರಿ 3 times ಆಫ್ ಚೆಕ್ಕಿಂಗ್ ಅಂಥೇಳಿ. ದ ಮ್ಯಾನೇಜ್ಮೆಂಟ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ, ಅಷ್ಟು ದುಡ್ಡು ಕೊಟ್ಟು ಅವನು ವಿಮಾನ ಹತ್ತುತ್ತಾನೆ ಅನ್ನೋದಾದರೆ ಬೇಕಾದಂತಹ ಸೌಲಭ್ಯಗಳು, ಸೌಕರ್ಯಗಳು, ಮೂಲ ಸೌಕರ್ಯಗಳು ಇಲ್ಲ ಅನ್ನೋದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ನೋಡಿ, ಇದು ಗೌರ್ಮೆಂಟ್ ಇದರಲ್ಲಿತ್ತು, ಅಂದ್ರೆ ಇಟ್ ವಾಸ್ ಅಂಡರ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ. ಏರ್ ಇಂಡಿಯಾ ಬಂದು ಟಾಟಾಸ್ ಅವರು 1-2 ವರ್ಷದಿಂದ ತಗೊಂಡಿದ್ದಾರೆ. ಅದರಲ್ಲಿ ಬಹಳ ಸುಧಾರಣೆಗಳು ಮಾಡ್ತಾ ಇದ್ದಾರೆ. ಬಿಕಾಸ್ ಒಂದೇ ಸಲ ಸುಧಾರಣೆ ಆಗಲ್ಲ. ಅಲ್ಲಿ ಇದ್ದಿದ್ದಂತ ಟೀಮು, ಜನಗಳ ಮನಸ್ಥಿತಿ, ಅವ್ರಿಗಿದ್ದಂತ ಒಂದು ಮನಸ್ಥಿತಿ, ಈ ಗೌರ್ಮೆಂಟ್ ಅಲ್ಲಿ ಕೆಲಸ ಮಾಡಿ ಯಾವುದೇ ವಿಧವಾದ ಒಂದು ಜವಾಬ್ದಾರಿಯುತವಿಲ್ಲದೆ ಇರುವಂತ ಮನಸ್ಥಿತಿ, ಅದನ್ನೆಲ್ಲ ಒಂದೊಂದೇ ಕರೆಕ್ಟ್ ಮಾಡ್ಕೊಂಡ್ ಬರಕ್ಕೆ ಟಾಟಾಸ್ ಅವ್ರಿಗೂ ಬಹಳ ಟೈಮ್ ಹಿಡಿಯುತ್ತೆ. ಯಾಕಂದ್ರೆ ಇದು ಈಗ ಟಾಟಾ ತಗೊಂಡಿರೋದು ಏರ್ ಇಂಡಿಯಾ. ಅದು ಮೊದ್ಲು ಇದ್ದಿದ್ದು ಗವರ್ಮೆಂಟ್ ಆಫ್ ಇಂಡಿಯಾ ಜೊತೆ ಇದ್ದಿದ್ದು. ಈಗಿರೋ ಏರ್ ಇಂಡಿಯಾ ಡಿಫ್ರೆಂಟ್ ಆಗಿದೆ. ಡ್ರೀಮ್ ಲೈನರ್ ಅನ್ನೋದು ಅತಿ ಪ್ರೀಮಿಯಂ ಪ್ರಾಡಕ್ಟ್. ಏರ್ ಇಂಡಿಯಾದಲ್ಲೇ, ಬೋಯಿಂಗ್ ಅಲ್ಲೇ ಅತ್ಯಂತ ಒಳ್ಳೆ ಏರ್ಕ್ರಾಫ್ಟ್ ಅಂದ್ರೆ ಬೋಯಿಂಗ್ 787 ಡ್ರೀಮ್ ಲೈನರ್. ಈಗ ಯಾವ್ದು ಎಕ್ಸ್ಪ್ಲೋರ್ಡ್ ಆಗಿದೆಯಲ್ಲ ಅದೇ ವೈಡ್ ಬಾಡಿ ಏರ್ಕ್ರಾಫ್ಟ್ ಅಂತ ಅಂತಾರೆ. ವರ್ಲ್ಡ್ ಅಲ್ಲಿ ಒನ್ ಆಫ್ ದಿ ಬೆಸ್ಟ್ ಏರ್ಕ್ರಾಫ್ಟ್ ಅಂತಾನೆ ಹೇಳ್ಬೋದು. ಇದು ಒಳಗಡೆ ಆಗಿರುವಂತ ಅವ್ಯವಸ್ಥೆ ಅದು ಬಂದು ಮೇಂಟೆನೆನ್ಸ್ ಇಶ್ಯೂ ಆಫ್ ದಿ ಏರ್ಕ್ರಾಫ್ಟ್. ಅಂದ್ರೆ ಒಳಗಡೆ ಕರೆಕ್ಟ್ ಆಗಿ ವೈರಿಂಗ್ ಗಳ ಪ್ರಾಬ್ಲಮ್ ಆಗಿರುತ್ತೆ, ಇನ್ನೇನೋ ಕಚ್ಚಿರುತ್ತೆ, ಇನ್ನೇನೋ ವೈರ್ ಏನೋ ಬಿಟ್ಕೊಂಡಿರುತ್ತೆ. ಇವೆಲ್ಲ ಕರೆಕ್ಟ್ ಆಗಿ ಚೆಕ್ ಮಾಡಿರಲ್ಲ. ಅದನ್ನ ಮಾಡ್ಲೇಬೇಕಾಗತ್ತೆ. ಟಾಟಾ ಅವ್ರು ತಗೊಳ್ಳಿ, ಗೌರ್ಮೆಂಟ್ ಅವ್ರು ಇರ್ಲಿ, ಜನ ಅಷ್ಟು ದುಡ್ಡು ಕೊಟ್ಟು ಹೋದಾಗ ಇಂಥವೆಲ್ಲ ಸ್ಥಿತಿಗತಿಗಳು ನೋಡ್ಕೋಬೇಕಾಗತ್ತೆ. ಬಟ್ ಇದನ್ನ ಒಳಗಡೆ ಮೇಂಟೆನೆನ್ಸ್ ಮಾಡೋರೆ ಬೇರೆ ಇರ್ತಾರೆ. ಬಟ್ ಏರ್ಕ್ರಾಫ್ಟ್ ಫ್ಲೈಯಿಂಗ್ ಗೆ ಬೇಕಾಗಿರುವಂತ ಪ್ರೊಟೆಕ್ಟಿವ್ ಆಗಿರುವಂತ ಪ್ರಿವೆಂಟಿವ್ ಮೇಂಟೆನೆನ್ಸ್ ಮಾಡೋ ಡಿವಿಷನ್ನೇ ಬೇರೆ ಇರುತ್ತೆ. ದಟ್ ಈಸ್ ದ ಇಂಜಿನಿಯರಿಂಗ್ ಡಿವಿಷನ್, ATC. ಇವೆಲ್ಲ ಏನಂದ್ರೆ ಇದು ಜನದ ಜೀವ ಜೊತೆ ಆಟ ಆಡ್ಬೇಕಾದ್ರೆ ಸೊ ಇವ್ರ ಇರುವ ಮನೋಭಾವಗಳೇ ಬೇರೆ. ಈಗ ATC ಬಂದು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಕಂಟ್ರೋಲ್ ಅಲ್ಲಿ ಇದೆ ಅಂತ ಇಟ್ಕೊಳ್ಳಿ, ಇದೆ. ಈ ಹಂಗ ಅನ್ಬಿಟ್ಟು ATC ಅವರು ನೀವು ರನ್ವೇ 23 ಹೋಗೋದ್ ಬದಲು ರನ್ವೇ 8 ಹೋಗಿ ಅಂತ ಹೇಳ್ಬಿಟ್ರೆ ಮುಗೀತು ನಿಮ್ ಕತೆ. ಇಲ್ಲ ರನ್ವೇ 23 ಅಲ್ಲಿ ಫ್ಲೈಟ್ ಇಳಿರಿ ಅಂತ, ಈ ಫ್ಲೈಟ್ ಹತ್ತುತ್ತಾ ಇರ್ಬೇಕಾರೆ ಅವ್ನು ಇಳಿರಿ ಅಂತ ಹೇಳ್ಬಿಟ್ರೆ ಮುಗೀತು ಕತೆ. ಇಲ್ಲ ಅವ್ನು 8,000 ಅಡಿ ಫ್ಲೈ ಮಾಡು ಅನ್ನೋದ್ ಬದಲು 18,000ಕ್ಕೆ ಹೋಗು ಅಂತ ಹೇಳ್ಬಿಟ್ರೆ 18,000ದಲ್ಲಿ ಇನ್ಯಾವ್ದೋ ಫ್ಲೈಟ್ ಬರ್ತಾ ಇರುತ್ತೆ, ಹೋಗಿ ಡಿಕ್ಕಿ ಹೊಡಿಯುತ್ತೆ. ಸೊ ಹಂಗ ಅನ್ಬಿಟ್ಟು ಎಲ್ಲಾರು ಇದೇ ಮನೋಭಾವದಲ್ಲಿ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ. ಅವ್ರವ್ರದ ಕೆಲ್ಸಗಳು, ಕರ್ತವ್ಯಗಳು, ಅವ್ರವ್ರ ಜವಾಬ್ದಾರಿ ಗೊತ್ತಿರುತ್ತೆ, ಅದ್ರ ತಕ್ಕಾಗಿ ಮಾಡ್ತಾರೆ. ಬಟ್ ಎರರ್ ಆಗಲ್ಲ ಅಂತ ನಾನು ಹೇಳಲ್ಲ, ಎರರ್ ಆಗತ್ತೆ. ಎಲ್ಲಿ ಹ್ಯೂಮನ್ ಇಂಟರ್ವೆನ್ಷನ್ ಇರುತ್ತೋ ಅಲ್ಲ ಅಂತ ಎಲ್ಲಾ ಕಡೆನೂ ಎರರ್ ಆಗೇ ಆಗತ್ತೆ. ಇಟ್ ಈಸ್ ನಾಟ್ ಎ ರೋಬೋಟಿಕ್ ಆರ್ ಕಂಪ್ಲೀಟ್ಲಿ ಆಟೋಮೇಟೆಡ್ ಸಿಸ್ಟಮ್. ಎಲ್ಲಾ ಪ್ರೀ ಚೆಕ್ ಮಾಡೋದು ಆಟೋಮೇಟೆಡ್. ಇದು ಅಫ್ಕೋರ್ಸ್ ದೇರ್ ಇಸ್ ಲಾಟ್ ಆಫ್ ಆಟೋಮೇಶನ್ ಬಂದಿದೆ ಈಗ. ಬಟ್ ಆದರೂ ಕೆಲವು ಹ್ಯೂಮನ್ ಇಂಟರ್ವೆನ್ಷನ್ ಅಲ್ಲಿ ಈ ತರ ಇಶ್ಯೂಸ್ ಗಳ ಆಗಿರೋ ಚಾನ್ಸಸ್ ಇದೆ. ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಒಂದು ವಿಮಾನ ಪತನಕ್ಕೆ ಸಂಬಂಧಪಟ್ಟಂತೆ ಕಾರಣಗಳು ಏನಿರಬಹುದು ಅಂತ ತಿಳಿಸ್ಕೊಟ್ಟಿದ್ದಕ್ಕಾಗಿ ಗಿರೀಶ್ ಲಿಂಗಣ್ಣ ಅವ್ರಿಗೆ, ಹಾಗೆಯೇ ಪ್ರೊಫೆಸರ್ ವಿಜಯ್ ಅವರು ಕೂಡ ಬಹಳಷ್ಟು ಇನ್ಪುಟ್ಸನ್ನು ನಮ್ಮ ಕಾರ್ಯಕ್ರಮದಲ್ಲಿ ಈ ಒಂದು ವಿಮಾನ ಪತನಕ್ಕೆ ಸಂಬಂಧಪಟ್ಟಂತೆ ತಿಳಿಸ್ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಸರ್, ವಿಜಯ್ ಸರ್. ನೋಡಿ, ಇವತ್ತು ವಿಮಾನ ದುರಂತ ನಡೆದಿದೆ. 242 ಮಂದಿ ಪ್ರಾಣ ತೆತ್ತಿದ್ದಾರೆ. ಇದೆಲ್ಲದರ ಜೊತೆಗೆ ಗಮನಿಸಬೇಕಾದ ಒಂದು ಅಂಶ ಅಂತ ಹೇಳಿದ್ರೆ, ಆಗಲೇ ಗಿರೀಶ್ ಲಿಂಗಣ್ಣವ್ರು ಹೇಳ್ತಾಯಿದ್ರು, ಪ್ರೊಫೆಸರ್ ವಿಜಯ್ ಅವರು ಕೂಡ ಹೇಳ್ತಾಯಿದ್ರು, ಒಂದು ವಿಮಾನದ ಹಾರಾಟ ಅಂದಾಗ ವ್ಯವಸ್ಥೆಯನ್ನು ಕಲ್ಪಿಸಿ ಕೊಡಬೇಕು.
ನೋಡಿ, ವಿಮಾನಯಾನದ ಬಿಫೋರ್ 2 ಅವರ್ಸ್ ಒಬ್ಬ ವ್ಯಕ್ತಿಯನ್ನು ಸಂಪೂರ್ಣ ಪರಿಶೀಲನೆ ಮಾಡಿ ವಿಮಾನ ಹತ್ತಿಸ್ತಾರೆ ಅನ್ನೋದಾದರೆ, ವಿಮಾನವೂ ಕೂಡ ಅಷ್ಟೇ ಸುವ್ಯವಸ್ಥೆಯಿಂದ ಇರಬೇಕಾಗತ್ತೆ. ಇಲ್ಲಿ ಎಲ್ಲ ರೀತಿಯ ಅವ್ಯವಸ್ಥೆಗಳು ಕೂಡ ಕಂಡು ಬಂದಿರುವಂಥದ್ದು. ಸದ್ಯ ಈ ಏರ್ಲೈನ್ಸ್ನ ಜವಾಬ್ದಾರಿಯನ್ನು ಟಾಟಾ ಗ್ರೂಪ್ ತೆಗೆದುಕೊಂಡಿದೆ. 74% ಆಫ್ ಶೇರ್ಸ್ ಇರುವಂಥದ್ದು. ಅದಕ್ಕೂ ಬಿಫೋರ್ ಗೌರ್ಮೆಂಟ್ ಅದನ್ನು ನಡೆಸ್ತಾ ಇತ್ತು. ಅದು ಯಾರೇ ಇದ್ದರೂ ಕೂಡ ಸೂಕ್ತ ರೀತಿಯ ವ್ಯವಸ್ಥೆಗಳಿಲ್ಲ ಅಂದರೆ ಇಂಥ ಅವ್ಯವಸ್ಥೆಗಳು, ಅವಘಡಗಳು ಸಂಭವಿಸಿ ಬಿಡುತ್ತೆ. 242 ಜನರ ಪ್ರಾಣ ಹೋಗಿದೆ. ಇದಕ್ಕೆ ಸಂತಾಪವನ್ನು ಸೂಚಿಸುತ್ತಾ ಸೂಕ್ತ ಕಾರಣವನ್ನು ಹುಡುಕಬೇಕಾಗುತ್ತೆ. ಯಾವ ಕಾರಣದಿಂದ, ಯಾವ ತಾಂತ್ರಿಕ ದೋಷದಿಂದ ಈ ಘಟನೆ ನಡೆದಿದೆ ಅಂತ ಹೇಳಿ ಮುಂದಿನ ತನಿಖೆ ಕಾರ್ಯಾಚರಣೆ ಕುರಿತಂತೆ ಕ್ಷಣದ ಅಪ್ಡೇಟ್ಸನ್ನು ನಿಮ್ಮ ಜಿ ಕನ್ನಡ ನ್ಯೂಸ್ ನೀಡುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.